ನಮಸ್ಕಾರ 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 ಕಲಿಯುಗ ಕ್ಲಾಸಸ್ಗೆ ಸ್ವಾಗತ. ನಾನು ನಿಮ್ಮ ಫೇವರೇಟ್ ಫಿಸಿಕ್ಸ್ ಟೀಚರ್ ಶ್ರೀವತ್ಸ. ನಾವು ಇವತ್ತು ನೋಡ್ತಾ ಇರುವಂತಹ ಟಾಪಿಕ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಅ ಸಿಸ್ಟಮ್ ಆಫ್ ಚಾರ್ಜಸ್. ಪೊಟೆನ್ಷಿಯಲ್ ಡ್ಯೂ ಟು ಅ ಸಿಸ್ಟಮ್ ಆಫ್ ಚಾರ್ಜಸ್ ನೋಡಿದ್ದೇವೆ. ನಾವು ಇವತ್ತು ನೋಡ್ತಾ ಇರೋದು ಪೊಟೆನ್ಷಿಯಲ್ ಎನರ್ಜಿ ಡ್ಯೂ ಟು ಸಿಸ್ಟಮ್ ಆಫ್ ಅ ಚಾರ್ಜಸ್. ಏನ್ ಪೊಟೆನ್ಷಿಯಲ್ ಮತ್ತೆ ಪೊಟೆನ್ಷಿಯಲ್ ಎನರ್ಜಿ, ಈ ಎರಡು ಟರ್ಮ್ ಏನಿದೆಯಲ್ವಾ ನಿಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಮಾಡ್ಬೋದು. ಫಸ್ಟ್ ಆ ಕನ್ಫ್ಯೂಷನ್ ಅನ್ನ ನಿಮ್ಮಿಂದ ದೂರ ಮಾಡ್ತೇನೆ, ಸರಿನಾ? ಇಲ್ಲೊಂದು ಚಾರ್ಜ್ ಇಟ್ಟಿದ್ದೀನಿ ಅಂತ ಇಟ್ಕೊಳ್ಳಿ. ನಾನು ಇಲ್ಲೊಂದು ಚಾರ್ಜ್ ಇಟ್ಟಿದ್ದೀನಿ. ಈ ಚಾರ್ಜ್ ಇಟ್ಟಿದ್ದೀನಿ ಅಂದ್ಮೇಲೆ ಇದ್ರ ಸುತ್ತನೂ ಏನು ಕ್ರಿಯೇಟ್ ಆಗತ್ತೆ? ಇದ್ರ ಸುತ್ತನೂ ಒಂದು ಪೊಟೆನ್ಷಿಯಲ್ ಕ್ರಿಯೇಟ್ ಆಗತ್ತೆ, ಸರಿನಾ? ಇಲ್ಲಿ ಪೊಟೆನ್ಷಿಯಲ್ ಜಾಸ್ತಿ ಇರುತ್ತೆ, ಸ್ವಲ್ಪ ದೂರದಲ್ಲಿ ಕಮ್ಮಿ ಆಗತ್ತೆ, ಇನ್ನ ದೂರ ಹೋದ್ರೆ ಇನ್ನ ಕಮ್ಮಿ ಆಗತ್ತೆ, ಇನ್ನ ದೂರ ಹೋದ್ರೆ ಇನ್ನ ಕಮ್ಮಿ ಆಗತ್ತೆ. ಸೊ ಇದೇ ರೀತಿಲಿ ಕಮ್ಮಿ ಆಗ್ತಾ ಕಮ್ಮಿ ಆಗ್ತಾ ಕಮ್ಮಿ ಆಗ್ತಾ ಇದ್ರ ಸುತ್ತ ಪೊಟೆನ್ಷಿಯಲ್ ಏನಾಗುತ್ತೆ? ಕಮ್ಮಿ ಆಗ್ತಾನೆ ಹೋಗುತ್ತೆ, ಸರಿನಾ? ಇವಾಗ ಪೊಟೆನ್ಷಿಯಲ್ ಎನರ್ಜಿ ಅಂತ ಬರೋಣ. ಪೊಟೆನ್ಷಿಯಲ್ ಎನರ್ಜಿ ಅಂತಂದ್ರೆ ಆ ಚಾರ್ಜು ಆ ಜಾಗದಲ್ಲಿದ್ದಾಗ ಪಡೆದುಕೊಳ್ಳುವಂತಹ ಶಕ್ತಿ, ಸರಿನಾ? ಇವಾಗ ನಾನು ಒಂದ್ ಚಾರ್ಜ್ ಇಟ್ಟಿದ್ದೇನೆ, ಇದ್ರ ಸುತ್ತಮುತ್ತ ಯಾವುದು ಚಾರ್ಜ್ ಇಲ್ಲ, ಇಡೀ ಬ್ರಹ್ಮಾಂಡದಲ್ಲಿ ಒಂದೇ ಚಾರ್ಜ್ ಇದೆ ಅಂತ ಇಟ್ಕೊಳ್ಳಿ, ಇದಿದೆ. ಸೊ ಇವಾಗ ಇದ್ರ ಸುತ್ತ ಪೊಟೆನ್ಷಿಯಲ್ ಇರುತ್ತೆ, ಒಪ್ಕೋತೀನಿ, ಇವಾಗ್ಲೇ ಹೇಳಿರೋದು. ಬಟ್ ಈ ಚಾರ್ಜ್ ನ ಪೊಟೆನ್ಷಿಯಲ್ ಎನರ್ಜಿ ಇರಲ್ಲ. ಯಾಕಂದ್ರೆ ಇದ್ರ ಅಕ್ಕಪಕ್ಕದಲ್ಲಾಗ್ಲಿ ಇಡೀ ಬ್ರಹ್ಮಾಂಡದಲ್ಲಿ ಇರೋದು ಒಂದೇ ಚಾರ್ಜ್. ಸೊ ಇದ್ರ ಪಕ್ಕದಲ್ಲಿ ಯಾವುದೇ ರೀತಿಯ ಬೇರೆ ಚಾರ್ಜ್ ಇಲ್ಲ. ಸೊ ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಇರಲ್ಲ, ಈ ಚಾರ್ಜ್ಗೆ ಪೊಟೆನ್ಷಿಯಲ್ ಎನರ್ಜಿ ಇರಲ್ಲ. ಸೊ ಈಗ ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಬರಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು? ಇನ್ನೊಂದು ಚಾರ್ಜ್ ಅನ್ನ ತಗೊಬಂದು ಇದ್ರ ಹತ್ರ ಎಲ್ಲಾದ್ರೂ ಇಡಬೇಕು. ಆವಾಗ ಈ ಚಾರ್ಜ್ಗೂ ಒಂದು ಪೊಟೆನ್ಷಿಯಲ್ ಎನರ್ಜಿ ಅಂತ ಬರುತ್ತೆ, ಈ ಚಾರ್ಜ್ಗೂ ಒಂದು ಪೊಟೆನ್ಷಿಯಲ್ ಎನರ್ಜಿ ಅಂತ ಬರುತ್ತೆ, ಹೌದಾ? ಸೊ ಈಗ ಪೊಟೆನ್ಷಿಯಲ್ ಎನರ್ಜಿ ಅಂದ್ರೆ ಏನಾಯ್ತು? ಪೊಟೆನ್ಷಿಯಲ್ ಎನರ್ಜಿ ಅಂತಂದ್ರೆ ಇಲ್ಲಿ ಒಂದೇನೋ ಪೊಟೆನ್ಷಿಯಲ್ ಇತ್ತು, ಇನ್ನೊಂದು ಚಾರ್ಜ್ ಅನ್ನು ತಗೊಬಂದು ಇಟ್ಟಾಗ ಇದಕ್ಕೆ ಪೊಟೆನ್ಷಿಯಲ್ ಎನರ್ಜಿ ಬಂತು. ಇನ್ನೊಂದು ಚಾರ್ಜ್ ತಗೊಬಂದಿದ್ದೀನಲ್ವಾ, ಇದಕ್ಕೂ ಬಂತು, ಇದಕ್ಕೂ ಪೊಟೆನ್ಷಿಯಲ್ ಎನರ್ಜಿ ಬಂತು. ಈಗ ಈ ಚಾರ್ಜ್ ಅನ್ನ ನಾನು ಕೈ ಬಿಟ್ರೆ ಏನಾಗುತ್ತೆ? ಈ ಚಾರ್ಜ್ ಜುಬಕ್ ಅಂತ ಈ ಕಡೆಗೆ ಹೋಗುತ್ತೆ, ಇದು ಆ ಪೊಟೆನ್ಷಿಯಲ್ ಎನರ್ಜಿ ಏನ್ ಪಡ್ಕೊಂಡಿತ್ತು ಅದು ಕೈನೆಟಿಕ್ ಎನರ್ಜಿ ಆಗಿ ಬದಲಾಗುತ್ತೆ, ಹೌದಾ? ಸೊ ಇವಾಗ ಪೊಟೆನ್ಷಿಯಲ್ ಮತ್ತೆ ಪೊಟೆನ್ಷಿಯಲ್ ಎನರ್ಜಿ ಆ ಚಿಕ್ಕ ಡಿಫ್ರೆನ್ಸ್ ಏನಿತ್ತು ಅದನ್ನ ನೀವು ಅರ್ಥ ಮಾಡ್ಕೊಂಡಿದ್ರೆ ಅನ್ಸುತ್ತೆ. ಪೊಟೆನ್ಷಿಯಲ್ ಎನರ್ಜಿ ಇರ್ಬೇಕು ಅಂದ್ರೆ ಏನಾಗ್ಬೇಕು? ಈ ಚಾರ್ಜ್ ಜೊತೆಗೆ ಇನ್ನೊಂದು ಚಾರ್ಜ್ ಯಾವ್ದಾದ್ರು ಇರ್ಲೇಬೇಕು, ಜಾಸ್ತಿ ಇದ್ರೂ ನಡೆಯುತ್ತೆ. ಬಟ್ ಒಂದೇ ಚಾರ್ಜ್ ಇದ್ದಾಗ ಅದಕ್ಕೆ ಪೊಟೆನ್ಷಿಯಲ್ ಎನರ್ಜಿ ಇರಲ್ಲ, ಸರಿನಾ? ಇದ್ರ ಸುತ್ತ ಒಂದೇ ಚಾರ್ಜ್ ಇದ್ದಾಗ ಇದ್ರ ಸುತ್ತ ಪೊಟೆನ್ಷಿಯಲ್ ಇರುತ್ತೆ, ಬಟ್ ಅದಕ್ಕೆ ಪೊಟೆನ್ಷಿಯಲ್ ಎನರ್ಜಿ ಇರಲ್ಲ, ಗೊತ್ತಾಯ್ತಲ್ವಾ? ಬರೀ ಒಂದೇ ಇದ್ರೆ ಅದ್ರ ಸುತ್ತ ಪೊಟೆನ್ಷಿಯಲ್ ಇರುತ್ತೆ, ಆದ್ರೆ ಪೊಟೆನ್ಷಿಯಲ್ ಎನರ್ಜಿ ಇರಲ್ಲ. ಪೊಟೆನ್ಷಿಯಲ್ ಎನರ್ಜಿನೂ ಆಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಇನ್ನೊಂದು ಯಾವ್ದಾದ್ರು ಚಾರ್ಜ್ ಇರಲೇಬೇಕು, ಅಥವಾ ಅಲ್ಲಿ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಕ್ರಿಯೇಟ್ ಆಗಬೇಕು ಇನ್ನೊಂದು ಚಾರ್ಜ್ ನಿಂದಾಗಿ, ಸರಿನಾ? ಸೊ ಇದೇ ಎಕ್ಸಾಂಪಲ್ ಅನ್ನ ನಾವು ಇದೇ ತರದನ್ನ ನಾವು ಹಿಂದಿನ ಚಾಪ್ಟರ್ ಅಲ್ಲೂ ಕಲ್ತಿದ್ವಿ. ಎಲ್ಲಿ ಕಲ್ತಿದೀವಪ್ಪ? ಈಗ ಫೋರ್ಸ್ ಇರಬೇಕು ಅಂದ್ರೆ ಏನು? ಅಲ್ಲಿ ಎರಡು ಚಾರ್ಜ್ ಇರಲೇಬೇಕು, ಇಲ್ಲೊಂದು ಚಾರ್ಜ್ ಇದೆ ಇಲ್ಲೊಂದು ಚಾರ್ಜ್ ಇದೆ ಅಂದ್ಮೇಲೆ ಇವುಗಳ ನಡುವೆ ಏನೋ ಒಂದು ಫೋರ್ಸ್ ಇರುತ್ತೆ, ಹೌದಾ? ಬರೀ ಒಂದೇ ಚಾರ್ಜ್ ಇಟ್ಟಿದ್ದೀನಿ ಅಂದ್ರೆ ಎರಡನೇ ಚಾರ್ಜೇ ಇಲ್ಲ, ಬರೀ ಒಂದೇ ಚಾರ್ಜ್ ಇದೆ ಇಡೀ ಬ್ರಹ್ಮಾಂಡದಲ್ಲಿ ಅಂದ್ರೆ ಈ ಚಾರ್ಜ್ ಫೋರ್ಸ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡತ್ತಾ? ಮಾಡಲ್ಲ. ಈ ಚಾರ್ಜ್ ಫೋರ್ಸ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂದ್ರೆ ಇದ್ರ ಪಕ್ಕದಲ್ಲಿ ಇನ್ನೊಂದು ಚಾರ್ಜ್ ಇರಲೇಬೇಕು. ಅದೇ ರೀತಿಯಲ್ಲಿ ಒಂದೇ ಚಾರ್ಜ್ ಇದ್ದಾಗ ಅಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಇರಲ್ಲ. ಅದು ಪೊಟೆನ್ಷಿಯಲ್ ಎನರ್ಜಿಯನ್ನ ಪಡ್ಕೋಬೇಕು ಅಂದ್ರೆ ಇನ್ನೊಂದು ಯಾವ್ದಾದ್ರು ಚಾರ್ಜ್ ಅದರ ಹತ್ರದಲ್ಲಿ ಇರಬೇಕು. ಹಾಗಾದ್ರೆ ಈ ಒಂದು ಚಾರ್ಜ್ ಏನಿದೆಯಲ್ವಾ, ಈ ಒಂದು ಚಾರ್ಜ್ ಯಾವ್ದು ಫೋರ್ಸ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡಲ್ಲ, ಬಟ್ ಈ ಒಂದು ಚಾರ್ಜ್ ನ ಸುತ್ತ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಕ್ರಿಯೇಟ್ ಆಗಿರುತ್ತೆ. ಇದು ಫೋರ್ಸ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂದ್ರೆ ನಾನು ಇನ್ನೊಂದು ಚಾರ್ಜ್ ಅನ್ನ ತರಬೇಕು. ಐ ಹೋಪ್ ಇವಾಗ ನಿಮ್ಗೆ ಪೊಟೆನ್ಷಿಯಲ್ ಮತ್ತೆ ಪೊಟೆನ್ಷಿಯಲ್ ಎನರ್ಜಿ ಆ ಡಿಫ್ರೆನ್ಸ್ ಏನಿತ್ತು ಅದು ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ಇವಾಗ ಏನ್ ಮಾಡೋಣ? ಇವಾಗ ವಿಷಯಕ್ಕೆ ಬರೋಣ. ನೀವೆಲ್ಲ ಏನ್ರೋ ಲೈಕೇ ಮಾಡಲ್ಲ, ವ್ಯೂಸ್ ಒಂದ್ ಸ್ವಲ್ಪ ಬರುತ್ತೆ, ವಾಚ್ ಟೈಮ್ ಬರುತ್ತೆ, ತುಂಬಾ ಹೊತ್ತು ನೋಡ್ತೀರಾ, ಬಟ್ ಲೈಕ್ ಯಾರು ಮಾಡಿರಲ್ಲ, ಬೇಜಾರಾಗುತ್ತೆ ನಂಗೆ. ಯಾಕೆ? ಅಷ್ಟು ಬೋರಿಂಗ್ ಆಗಿರುತ್ತೆ ಕ್ಲಾಸು. ಸೊ ಪ್ಲೀಸ್ ಲೈಕ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ, ಯಾಕಂದ್ರೆ ಅದೇ ನನಗೆ ಮೋಟಿವೇಶನ್. ಯಾರು ನಂಗೆ ಸ್ಯಾಲ್ರಿ ಕೊಡಲ್ಲ, ಯೂಟ್ಯೂಬಿನ ತುಂಬಾ ಕಮ್ಮಿ ದುಡ್ಡು ಬರುತ್ತೆ. ನಾನು ವೇದಾಂತದಲ್ಲಿ ಇರ್ಬೇಕಾದ್ರೆ ಯೂಟ್ಯೂಬ್ ಅಲ್ಲಿ ಇಡೀ ವರ್ಷದಲ್ಲಿ ಏನ್ ಬರುತ್ತಲ್ವಾ ಅದ್ ನಾನು ವೇದಾಂತದಲ್ಲಿ ಇದ್ದಾಗ 15 days ಅಲ್ಲಿ ಅಷ್ಟು ಬರ್ತಾ ಇತ್ತು ನಂಗೆ. ಸೊ ಇಮ್ಯಾಜಿನ್ ಮಾಡಿ ಎಷ್ಟು ಕಮ್ಮಿ ಬರುತ್ತೆ ಅಂತ. ಸೊ ಅದು ಮೋಟಿವೇಟ್ ಆಗ್ಬೇಕಂದ್ರೆ ನೀವೇನ್ ಮಾಡ್ಬೇಕು? ನೀವೇ ಪ್ರೋತ್ಸಾಹ ಕೊಡ್ಬೇಕು, ಲೈಕ್ ಮಾಡ್ಬೇಕು, ನಿಮ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಜಾಸ್ತಿ ವ್ಯೂಸ್ ಬರೋ ತರ ಮಾಡ್ಬೇಕು, ಸಬ್ಸ್ಕ್ರೈಬರ್ಗಳು ಆಗ್ಬೇಕು. ಸೊ ಆವಾಗಲೇ ಮೋಟಿವೇಶನ್ ಬರೋದು. ಸೊ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡೋದನ್ನ ಕಂಟಿನ್ಯೂ ಇಟ್ಕೊಳ್ಳಿ, ಸರಿನಾ? ಇವಾಗ ವಿಷಯಕ್ಕೆ ಬರೋಣ. ಟಾಪಿಕ್ ಏನ್ ಇವತ್ತಿನ ಟಾಪಿಕ್ ಇರೋದು ಪೊಟೆನ್ಷಿಯಲ್ ಎನರ್ಜಿ ಆಫ್ ಅ ಸಿಸ್ಟಮ್ ಆಫ್ ಚಾರ್ಜಸ್. ಈ ಸಿಸ್ಟಮ್ ಆಫ್ ಚಾರ್ಜಸ್ ಅಲ್ಲಿ ತುಂಬಾ ರಾಶಿ 1000 ಗಟ್ಟಲೆ ಚಾರ್ಜ್ ಇದೆ. ಆ ರೀತಿ ಸಿಸ್ಟಮ್ ಇನ್ ಬಗ್ಗೆ ನಿಮಗೆ ಬರೋದೇ ಇಲ್ಲ.
ಸರಿನಾ? ಸೊ ಮೇನ್ ಒಂದು ಡಿರೈವೇಶನ್ ಇದೆ 3 ಮಾರ್ಕಿಗೆ ಇಂಪಾರ್ಟೆಂಟ್. ಆ ಡಿರೈವೇಶನ್ ಯಾವ ತರ ಕೇಳ್ತಾರಪ್ಪ ಅಂತಂದ್ರೆ, ಎರಡು ಚಾರ್ಜ್, ಸಿಸ್ಟಮ್ ಆಫ್ ಚಾರ್ಜ್ ಅಂದ್ರೆ 1000 ಗಟ್ಟಲೆ ಅಲ್ಲ, ಬರೇ ಎರಡು ಚಾರ್ಜ್ ಇದ್ದಾಗ ಪೊಟೆನ್ಶಿಯಲ್ ಎನರ್ಜಿ, ಇನ್ನೊಂದು ಚಾರ್ಜ್ ಇರುತ್ತಲ್ವಾ, ಅದು ಪೊಟೆನ್ಶಿಯಲ್ ಎನರ್ಜಿ ಎಷ್ಟು ಎಕ್ಸ್ಪೀರಿಯನ್ಸ್ ಮಾಡತ್ತೆ ಅಂತ ಕೇಳ್ತಾರೆ. ಸರಿನಾ? ಅದು ಒಂದೇ ಡಿರೈವೇಶನ್ ಇರೋದು. ಹಾಗಂತ ನಿಮ್ಮ ನ್ಯೂಮರಿಕಲ್ಸ್ ಎಲ್ಲ ಕೇಳಿದ್ರೆ 3 ಚಾರ್ಜ್ ಇರೋದು ಕೇಳ್ತಾರೆ ಅಷ್ಟೇ, ಅದಕ್ಕಿಂತ ಜಾಸ್ತಿ ಹೋಗಲ್ಲ, ಯಾಕಂದ್ರೆ ಅದು ಟಫ್ ಆಗುತ್ತೆ. ಸರಿನಾ? ನ್ಯೂಮರಿಕಲ್ ಅಂದ್ರೆ ನಿಮ್ ಬೋರ್ಡ್ ಎಕ್ಸಾಮ್ ನಲ್ಲಂತೂ ಈ ಟಾಪಿಕ್ ಇನ್ ನ್ಯೂಮರಿಕಲ್ ಬರಲ್ಲ, ಬಂದ್ರೆ CET ನಲ್ಲಿ ಒಂದ್ ಸ್ವಲ್ಪ ಅಷ್ಟೇ. ಸರಿನಾ? ತುಂಬಾ ಚಾರ್ಜ್ ಇರೋದು ಬರೋದೇ ಇಲ್ಲ. ಸೊ ಈಗ ವಿಷಯಕ್ಕೆ ಬರೋಣ. ಫಸ್ಟ್ ಆ ಡಿರೈವೇಶನ್ ಅನ್ನೋದ್ಮೇಲೆ ಇಂಪಾರ್ಟೆಂಟ್. ಆ ಡಿರೈವೇಶನ್ ಅನ್ನ ಮಾಡ್ಕೊಳ್ಳೋಣ. ನಿಮ್ ಬುಕ್ ನಲ್ಲೇ ಕೊಟ್ಟಿದ್ದಾರೆ. ಏನಪ್ಪಾ ಕ್ವಶನ್ ಯಾವ ರೀತಿ ಕೇಳ್ತಾರಪ್ಪ ಅಂತಂದ್ರೆ, ಈ ಕ್ವಶನ್ ಅನ್ನ 2014, 2016 ನಲ್ಲೆಲ್ಲ ಕೇಳಿರೋ ಪ್ರಶ್ನೆ ಇದು. ಕ್ವಶನ್ ಯಾವ ರೀತಿ ಕೇಳ್ತಾರಪ್ಪ ಅಂದ್ರೆ, ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ದ ಪೊಟೆನ್ಶಿಯಲ್ ಎನರ್ಜಿ ಆಫ್ ಅ ಸಿಸ್ಟಮ್ ಆಫ್ 2 ಪಾಯಿಂಟ್ ಚಾರ್ಜಸ್ ಇನ್ ಅಬ್ಸೆನ್ಸ್ ಆಫ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕೇಳ್ತಾರೆ. ಸಿಸ್ಟಮ್ ಆಫ್ 2 ಪಾಯಿಂಟ್ ಚಾರ್ಜಸ್ ಅಂತ. ಸೊ ನಾವ್ ಇವಾಗ ಏನ್ ಮಾಡೋಣ, ಇಡೀ ಬ್ರಹ್ಮಾಂಡದಲ್ಲಿ ಯಾವುದೇ ಚಾರ್ಜ್ ಇಲ್ಲ ಅಂತ ಫಸ್ಟ್ ನಾವು ಅನ್ಕೊಳ್ಳೋಣ. ಸರಿನಾ? ಯಾವುದೂ ಚಾರ್ಜ್ ಇಲ್ಲ. ನಾನು ಇವಾಗ ಯಾವುದೋ ಒಂದು ಚಾರ್ಜ್ ಅನ್ನ ತಗೊಬಂದು ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೀನಿ. ಸೊ ಫಸ್ಟ್ ಯಾವುದೂ ಚಾರ್ಜ್ ಇಲ್ಲ ಅಂದ್ಮೇಲೆ ಫಸ್ಟ್ ಯಾವುದೇ ರೀತಿ ಇಲೆಕ್ಟ್ರಿಕ್ ಫೀಲ್ಡ್ ಇರಲ್ಲ. ಹೌದಾ? ಫಸ್ಟ್ ಯಾವುದೇ ರೀತಿ ಇಲೆಕ್ಟ್ರಿಕ್ ಫೀಲ್ಡ್ ಇರಲ್ಲ ಅಂದ್ಮೇಲೆ ನಾನು ಇನ್ನೊಂದು ಚಾರ್ಜ್ ಅನ್ನ ತಂದು ಇಡ್ಲಿಕ್ಕೆ ನಾನು ಏನ್ ಜಾಸ್ತಿ ಎಫರ್ಟ್ ಹಾಕ್ಬೇಕಂತಿಲ್ಲ, ಜಾಸ್ತಿ ಕೆಲಸ ಮಾಡ್ಬೇಕಂತ ಇಲ್ಲ. ಹೌದಾ? ಸೊ ಫಸ್ಟ್ ನಾನು ಯಾವುದೋ ಒಂದು ಚಾರ್ಜ್ ಅನ್ನ ತಂದು ಇಡ್ಲಿಕ್ಕೆ ಮಾಡಿರುವಂತ ವರ್ಕ್ ಡನ್ ಏನಾಯ್ತು, ಅದನ್ನ ನಾನು W1 ಅಂತ ಕರ್ಕೋತೇನೆ. ಏನಾಗ್ಬೇಕಾಯ್ತು? 0 ಆಗ್ಬೇಕಾಯ್ತು. ಯಾಕಂದ್ರೆ ಬೇರೆ ಚಾರ್ಜ್ ಇರ್ಲೇ ಇಲ್ಲ. ಸೊ ನಾನು ಇನ್ನೊಂದು ಚಾರ್ಜ್ ಅನ್ನ ತುಂಬಾ ಈಸಿಯಾಗಿ ತಂದಿಡ್ಬಹುದು, ಯಾವುದೇ ರೀತಿ ಅದಕ್ಕೆ ಕೆಲಸ ಮಾಡ್ಬೇಕು ಅಂತೇನಿಲ್ಲ. ಸರಿನಾ? ಈಗ ನಾನು ಇನ್ನೊಂದು ಪಾಸಿಟಿವ್ ಚಾರ್ಜ್ ಅನ್ನ ಇಲ್ಲಿ ತಗೊಂಡ್ಬರ್ಬೇಕು, ಅಥವಾ ಇನ್ನೊಂದು ಚಾರ್ಜ್ ಅನ್ನ ತಗೊಂಡ್ಬರ್ಬೇಕು. ನಾವು ಸದ್ಯ ಪಾಸಿಟಿವ್ ಚಾರ್ಜ್ ಅಂತಾನೆ ತಗೊಳ್ಳೋಣ. ಇನ್ನೊಂದು ಚಾರ್ಜ್ ಅನ್ನ ಇದ್ರ ಹತ್ರ ತಗೊಂಡ್ಬರ್ಬೇಕು. ಈಗ ನಾನು ಕೆಲಸ ಮಾಡ್ಬೇಕೋ? ಹೌದು, ಇವಾಗ ನಾನು ಕೆಲಸ ಮಾಡ್ಬೇಕು. ಯಾಕಂದ್ರೆ ನಾನು ಇನ್ನೊಂದು ಚಾರ್ಜ್ ಅನ್ನ ಹತ್ರ ತರಬೇಕು ಅಂದ್ರೆ, ಇದು ಆಲ್ರೆಡಿ ಪಾಸಿಟಿವ್, ಇನ್ನೊಂದು ಪಾಸಿಟಿವ್ ಚಾರ್ಜ್ ಅನ್ನ ನಾನು ಹತ್ರ ತರಬೇಕು ಅಂತಂದ್ರೆ ಆವಾಗ ನಾನು ಕೆಲಸ ಮಾಡ್ಬೇಕು. ಯಾಕಂದ್ರೆ ಈ ಚಾರ್ಜ್ ಆ ಚಾರ್ಜ್ ಅನ್ನ ಪುಷ್ ಮಾಡೋಕ್ ಟ್ರೈ ಮಾಡ್ತಾ ಇರತ್ತೆ. ಸೊ ಇವಾಗ ನಾನು ಕೆಲಸ ಮಾಡ್ಬೇಕು. ಸರಿನಾ? ಇನ್ನೊಂದು ಚಾರ್ಜ್ ಅನ್ನ ಇನ್ಫಿನಿಟಿಯಿಂದ ತಗೊಂಡ್ಬಂದು ಈ ಪಾಯಿಂಟ್ ಅಲ್ಲಿ ಇಟ್ಟೆ ಅಂತ ಅನ್ಕೊಳ್ಳಿ. ಸರಿನಾ? ಇವಾಗ ಇಲ್ಲೊಂದು ಚಾರ್ಜ್ ಇದೆ, ಇಲ್ಲೊಂದು ಪಾಯಿಂಟ್ ಚಾರ್ಜ್ ಇಟ್ಕೊಂಡಿದ್ದೀನಿ, ನಾನು ಇಲ್ಲೊಂದು ಚಾರ್ಜ್ ಇಟ್ಟಿದ್ದೀನಿ. ಸೊ ಈ ಡಿಸ್ಟೆನ್ಸ್ ಅಂತ ಬಂದ್ರೆ ಆ ಡಿಸ್ಟೆನ್ಸ್ ಅನ್ನ ನಾವು R ಅಂತ ಕರ್ಕೊಳ್ಳೋಣ. ಸರಿನಾ? ಈಗ ಇನ್ನೊಂದು ಚಾರ್ಜ್ ಅನ್ನು ನಾನು ಇನ್ಫಿನಿಟಿಯಿಂದ ಇಲ್ಲಿಗೆ ತರಬೇಕು ಅಂತಂದ್ರೆ ಆಲ್ರೆಡಿ ಒಂದು ಚಾರ್ಜ್ ಇತ್ತು. ಈ ಚಾರ್ಜ್ ಇರೋದ್ರಿಂದ ಇದ್ರ ಸುತ್ತ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಸೊ ಎರಡನೇ ಚಾರ್ಜ್ ಅನ್ನ ನಾನು ತರಬೇಕು ಅಂತಂದ್ರೆ ಇವಾಗ ವರ್ಕ್ ಡನ್ 0 ಆಗಲ್ಲ, ಕಷ್ಟಪಡಬೇಕಾಗತ್ತೆ ನಾನು. ಯಾಕಂದ್ರೆ ಈ ಚಾರ್ಜ್ ಅನ್ನ ದೂಡೋದಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಸೊ ನಾನು ತರಬೇಕು ಅಂತಂದ್ರೆ ಇವಾಗ ವರ್ಕ್ ಡನ್ 0 ಆಗಲ್ಲ. ಸೊ ಇವಾಗ ವರ್ಕ್ ಡನ್ ಎಷ್ಟಾಗತ್ತೆ? ಆ ವರ್ಕ್ ಡನ್ ಅನ್ನ ನಾವು W2 ಅಂತ ಕರ್ಕೊಳ್ಳೋಣ. W2 ಅಂತ ಕರ್ಕೊಳ್ಳೋಣ. ಸೊ W2 ಅಂತ ಕರ್ಕೊಳ್ಳೋಣ. ಸರಿನಾ? ಸೊ W2 ಎಷ್ಟಾಗಬೇಕಾಯ್ತು? ವರ್ಕ್ ಡನ್ ಎಷ್ಟಾಗಬೇಕಾಯ್ತು? ಸೊ ವರ್ಕ್ ಡನ್ ಅಂತಂದ್ರೆ ಏನ್ ಗೈಸ್? ಆಕ್ಚುಲಿ ವರ್ಕ್ ಡನ್ ಅಥವಾ ಪೊಟೆನ್ಶಿಯಲ್ ಅಂತಂದ್ರೆ ಏನು ನೀವು ಆಲ್ರೆಡಿ ತಿಳ್ಕೊಂಡಿದ್ದೀರಾ. ಬೇಸಿಕ್ ಡೆಫಿನೇಷನ್ ಬರೋಣ. ಪೊಟೆನ್ಶಿಯಲ್ ಅಂತಂದ್ರೆ ಏನು? ಈ ಪಾಯಿಂಟ್ ಅಲ್ಲಿ ಏನೋ ಒಂದು ಪೊಟೆನ್ಶಿಯಲ್ ಇರುತ್ತೆ. ಈಗ ನಾನು ಚಾರ್ಜ್ ಅನ್ನ ತರಲಿಲ್ಲ ಅನ್ಕೊಳ್ಳಿ, ನಾನು ಈ ಚಾರ್ಜ್ ಅನ್ನು ತರಲೇ ಇಲ್ಲ. ಸರಿನಾ? ಇಲ್ಲೇ ಬರ್ಕೋತೀನಿ. ಇವಾಗ ನಾನು ಚಾರ್ಜ್ ಅನ್ನು ತರಲೇ ಇಲ್ಲ. ಸೊ ಈ ಪಾಯಿಂಟ್ ಅಲ್ಲಿ ಏನೋ ಒಂದು ಪೊಟೆನ್ಶಿಯಲ್ ಇರುತ್ತಾ? ಬರೀ ಒಂದು ಚಾರ್ಜ್ ಇದ್ದಾಗ ಅದ್ರ ಸುತ್ತ ಪೊಟೆನ್ಶಿಯಲ್ ಇರುತ್ತೆ. ಹೌದಾ? ಪೊಟೆನ್ಶಿಯಲ್ ಎನರ್ಜಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂದ್ರೆ ಇನ್ನೊಂದು ಚಾರ್ಜ್ ಅನ್ನು ತಂದಿಡಬೇಕು. ಇವಾಗ ಬರೀ ಒಂದೇ ಚಾರ್ಜ್ ಇದೆ. ಸೊ ಇಲ್ಲಿ ಏನೋ ಒಂದು ಪೊಟೆನ್ಶಿಯಲ್ ಇರುತ್ತಾ? ಈ ಚಾರ್ಜ್ ನಿಂದಾಗಿ ಇಲ್ಲಿ ಏನೋ ಒಂದು ಪೊಟೆನ್ಶಿಯಲ್ ಇರುತ್ತೆ. ಹೌದಾ? ಇದನ್ನ ನಾನು Q1 ಅನ್ಕೋತೇನೆ. ಸೊ Q1 ಚಾರ್ಜ್ ನಿಂದಾಗಿ ಇಲ್ಲಿ ಏನೋ ಒಂದು ಪೊಟೆನ್ಶಿಯಲ್ ಇರುತ್ತೆ. ಆ ಪೊಟೆನ್ಶಿಯಲ್ ಅನ್ನ ನಾನು V1 ಅಂತ ಕರ್ಕೋತೇನೆ. ಸರಿನಾ? ಸೊ V1 ಅಥವಾ ಪೊಟೆನ್ಶಿಯಲ್ ಅನ್ನ ನಾವು ಹೇಗೆ ಕರಿಬಹುದು? ಆ ಪೊಟೆನ್ಶಿಯಲ್ ಅನ್ನ ನಾವು ವರ್ಕ್ ಡನ್ ಪರ್ ಯೂನಿಟ್ ಚಾರ್ಜ್ ಅಂತ ಕರಿಬಹುದು. ಹೌದಾ? ಇದೇ ಬೇಸಿಕ್ ಡೆಫಿನೇಷನ್ ಪೊಟೆನ್ಶಿಯಲ್ ಇಂದು, ವರ್ಕ್ ಡನ್ ಪರ್ ಯೂನಿಟ್ ಚಾರ್ಜ್. ಇದನ್ನ ನಾವು ಚಾಪ್ಟರ್ ಸ್ಟಾರ್ಟಿಂಗ್ ನಲ್ಲಿನೇ ನೋಡಿದೀವಿ. ಹೌದಾ? ಸೊ ಒಂದು ಚಾರ್ಜ್ ಮೇಲೆ ಮಾಡಬೇಕಾದಂತ ಕೆಲಸವನ್ನೇ ನಾವು ಪೊಟೆನ್ಶಿಯಲ್ ಅಂತ ಕರಿತೀವಿ. ಸೊ ಅದನ್ನ ನಾವು ಬರಿಬೇಕಾಯ್ತು. ಸೊ ವರ್ಕ್ ಡನ್ ಅಂದ್ರೆ ಯಾವ ವರ್ಕ್ ಡನ್ ಕನ್ಸಿಡರ್ ಮಾಡ್ಬೇಕು? ಇವಾಗ ನಾನು ಒಂದ್ ಚಾರ್ಜ್ ಅನ್ನು ಆಲ್ರೆಡಿ ಇಟ್ಟಿದ್ದೇನೆ, ಫಸ್ಟ್ ಚಾರ್ಜ್ ಅನ್ನು ತಗೊಂಡ್ಬರ್ಬೇಕಾದ್ರೆ ಫಸ್ಟ್ ವರ್ಕ್ ಡನ್ ಬೇಡ ನಮ್ಗೀಗ. ಈಗ ನಾನು ಏನ್ ಮಾಡ್ಬೇಕು? ಇನ್ನೊಂದು ಚಾರ್ಜ್ ಅನ್ನ ಇಲ್ಲಿಗೆ ತಗೊಂಡ್ಬರ್ಬೇಕಾದ್ರೆ ಏನ್ ವರ್ಕ್ ಡನ್ ಮಾಡ್ಬೇಕೋ ಅದನ್ನ ಕನ್ಸಿಡರ್ ಮಾಡ್ಬೇಕು. ಹೌದಾ? ಇನ್ನೊಂದು ಚಾರ್ಜ್ ಅನ್ನ ಕಷ್ಟಪಟ್ಟು ತಗೊಂಬಂದ್ ವರ್ಕ್ ಮಾಡಿ ತಗೊಂಬಂದ್ ಇಲ್ಲಿಟ್ಟೆ. ಈ ಚಾರ್ಜ್ ಅನ್ನ Q2 ಅಂತ ಕರಿತೀನಿ. ಸೊ Q2 ಅನ್ನ ತರಬೇಕಾದ್ರೆ ಮಾಡಿರುವಂತ ವರ್ಕ್ ಡನ್ ಸೆಕೆಂಡ್ ವರ್ಕ್ ಡನ್, ಆ ವರ್ಕ್ ಡನ್ W2 ಅಂತ ಕರ್ಕೋತೀನಿ. ಯಾಕಂದ್ರೆ ಫಸ್ಟ್ ವರ್ಕ್ ಡನ್ ಆಲ್ರೆಡಿ ಕೊಟ್ಕೊಂಡಾಗಿದೆ, 0 ಅನ್ನೋದು ನಮ್ಗೆ ಆಲ್ರೆಡಿ ಗೊತ್ತು. ಸೊ ಸೆಕೆಂಡ್ ವರ್ಕ್ ಡನ್ ನಾನು ಯಾವ್ದ್ರ ಮೇಲೆ ಮಾಡಿದ್ದೀನಿ? ಫಸ್ಟ್ ಚಾರ್ಜ್ ಆಲ್ರೆಡಿ ಇತ್ತು. ಸೆಕೆಂಡ್ ವರ್ಕ್ ಡನ್ ನಾನು ಯಾವ ಚಾರ್ಜ್ ತರೋದಕ್ಕೋಸ್ಕರ ಮಾಡಿದ್ದೀನಿ? ಸೆಕೆಂಡ್ ಚಾರ್ಜ್ ತರೋದಕ್ಕೋಸ್ಕರ ಮಾಡಿದ್ದೀನಿ. ಸೊ ಈ ರೀತಿಯಾಗಿ ಬರ್ಕೊತೀನಿ. ಓಕೆನಾ? ಈ ರೀತಿಯಾಗಿ ಬರ್ಕೊತೀನಿ. ಇವಾಗ
ನಾನು ಇದನ್ನೇ ಸ್ವಲ್ಪ ರಿಅರೇಂಜ್ ಮಾಡಿ ಬರ್ಕೊಳ್ಳೋದಾದ್ರೆ ಹೇಗೆ ಬರ್ಕೋಬಹುದಪ್ಪ, W2 ಇಸ್ ಈಕ್ವಲ್ ಟು V1 ಇಂಟು Q2 ಅಂತ ಬರಿಬಹುದಾ. ಇದನ್ನ ಈ ಕಡೆಗೆ ತಗೊಂಡೋದೆ ಅಷ್ಟೇ, ಮತ್ತೇನು ಮಾಡ್ಲಿಲ್ಲ. ಸರಿನಾ? ಸೊ ಇಲ್ಲಿವರೆಗಂತೂ ಎಲ್ರಿಗೂ ಕ್ಲಿಯರ್ ಆಗಿ ಅರ್ಥ ಆಗಿರುತ್ತೆ. ಇವಾಗ ನೀವೇ ಹೇಳಿ ನಾನು ಬರೀ ಒಂದೇ ಚಾರ್ಜ್ ಇಟ್ಕೊಂಡಾಗ, ಈ ಚಾರ್ಜ್ ಅನ್ನು ಇಲ್ಲಿ ಇಡ್ಲಿಲ್ಲ, ಓಕೆನಾ, ಬರೀ ಒಂದೇ ಚಾರ್ಜ್ ಇಟ್ಟಿದ್ದೇನೆ, ಆವಾಗ ಈ ಪಾಯಿಂಟ್ ಅಲ್ಲಿ ಪೊಟೆನ್ಶಿಯಲ್ ಎಷ್ಟು ಬರುತ್ತೆ? ಇದರ ಬಗ್ಗೆ ನಾವು ಆಲ್ರೆಡಿ ಒಂದು ಡಿರೈವೇಶನ್ ಮಾಡಿದ್ದೇವೆ. ಒಂದೇ ಚಾರ್ಜ್ ಇಟ್ಕೊಂಡಿದ್ದೀನಿ, ಆವಾಗ ಈ ಪಾಯಿಂಟ್ ಅಲ್ಲಿ ಪೊಟೆನ್ಶಿಯಲ್ ಏನ್ ಬರುತ್ತೆ? ಸೊ ಪೊಟೆನ್ಶಿಯಲ್ ಡ್ಯೂ ಟು ಅ ಸಿಂಗಲ್ ಪಾಯಿಂಟ್ ಚಾರ್ಜ್, ಪೊಟೆನ್ಶಿಯಲ್ ಡ್ಯೂ ಟು ಅ ಪಾಯಿಂಟ್ ಚಾರ್ಜ್, ಇದ್ರ ಡಿರೈವೇಶನ್ ನಾವು ಮಾಡಿದೀವಿ. ಸೊ ಅದು ಯಾವ ರೀತಿಯಾಗಿ ಬರ್ತಾ ಇತ್ತು? ಅದು ವೆರಿ ಸಿಂಪಲ್. V ಇಸ್ ಈಕ್ವಲ್ ಟು 1/4πε0, ಇದಂತೂ ಎಲ್ಲ ಕಡೆಗೆ ಬಂದೇ ಬರುತ್ತೆ, ಇಂಟು ಏನು ಇಲೆಕ್ಟ್ರಿಕ್ ಫೀಲ್ಡ್ ಆದ್ರೆ ಏನ್ ಬರ್ತಿತ್ತು? Q ಡಿವೈಡೆಡ್ ಬೈ R² ಅಂತ ಬರ್ತಾ ಇತ್ತು. ಪೊಟೆನ್ಶಿಯಲ್ ಡ್ಯೂ ಟು ಅ ಪಾಯಿಂಟ್ ಚಾರ್ಜ್ ಏನ್ ಬರುತ್ತೆ? Q ಡಿವೈಡೆಡ್ ಬೈ R ಅಂತ ಬರುತ್ತೆ. ಹೌದಾ? ಸೊ ಯಾವ ಚಾರ್ಜ್ ಅನ್ನ ನಾವು ಸೋರ್ಸ್ ಚಾರ್ಜ್ ಆಗಿ ಇಟ್ಕೊಂಡಿದ್ದೀವೋ ಅದನ್ನ ಇಲ್ಲಿ ಕನ್ಸಿಡರ್ ಮಾಡಬೇಕು. ಸರಿನಾ? ಸೊ ಇದನ್ನ ಇಲ್ಲಿ ಬರ್ಕೊಳ್ಳೋಣ. ಸೊ W2 ಇಸ್ ಈಕ್ವಲ್ ಟು V1 ಜಾಗದಲ್ಲಿ ನಾವೇನ್ ಬರಿಬಹುದು? ಈ ಚಾರ್ಜ್ ನಿಂದಾಗಿ ಇಲ್ಲಿ ಇರುವಂತಹ ಪೊಟೆನ್ಶಿಯಲ್. ಸೊ ಈ ಫಾರ್ಮುಲಾ ಹಾಕೊಂಡು ನಾವು ಬರಿಬಹುದು. ಹೌದಾ? ಸೊ V1 ಜಾಗದಲ್ಲಿ ನಾವು 1/4πε0 ಇಂಟು Q ಅಂತಂದ್ರೆ ಯಾವ ಚಾರ್ಜ್ ನಿಂದಾಗಿ ಪೊಟೆನ್ಶಿಯಲ್ ಆಗ್ತಾ ಉಂಟು ಆ ಚಾರ್ಜ್. ಹೌದಾ? ಸೊ ಇಲ್ಲಿ ಪೊಟೆನ್ಶಿಯಲ್ ಅನ್ನ ಕ್ರಿಯೇಟ್ ಮಾಡಿರೋರು ಯಾರು? ಈ ಚಾರ್ಜ್. ಹೌದಾ? ಫಸ್ಟ್ ನಾವು ಇದು ಒಂದೇ ಚಾರ್ಜ್ ಅನ್ನ ಇಟ್ಕೊಂಡಿದ್ವಿ. ಸೊ ಈ ಒಂದೇ ಚಾರ್ಜ್ ನಿಂದಾಗಿ ಇಲ್ಲಿ ಪೊಟೆನ್ಶಿಯಲ್ ಏನ್ ಕ್ರಿಯೇಟ್ ಆಗಿತ್ತು ಅದು. ಸೊ ಚಾರ್ಜ್ ನ ಜಾಗದಲ್ಲಿ ನಾವು ಯಾವ್ದು ಬರಿಬೇಕು? ಇದನ್ನ ಬರ್ಕೋಬೇಕು. ಇದ್ರ ಚಾರ್ಜ್ ಎಷ್ಟಿದೆ? Q1 ಇದೆ. ಸೊ Q1 ಅಂತ ಬರ್ಕೋತೇನೆ. ಡಿವೈಡೆಡ್ ಬೈ R ಅಂತಂದ್ರೆ ಡಿಸ್ಟೆನ್ಸ್. ಸೊ ಇಲ್ಲಿಂದ ಎಷ್ಟು ದೂರದಲ್ಲಿದೆ ಈ ಪಾಯಿಂಟ್? ಇಷ್ಟು ದೂರದಲ್ಲಿದೆ. ಸೊ R ಅಂತಾನೆ ಬರ್ಕೋಬಹುದು. V1 ಇರೋ ಜಾಗದಲ್ಲಿ ಇಷ್ಟನ್ನ ಬರ್ಕೊಂಡಿದ್ದೇವೆ. ಸೊ Q2 ಅನ್ನ ಇದ್ದಕ್ಕಿದ್ದ ಹಾಗೆ ಬರ್ಕೊಳ್ಳೋಣ. ಸರಿನಾ? Q2 ಜಾಗದಲ್ಲಿ Q2 ಅಂತಾನೆ ಬರ್ಕೊಂಡೆ. ಇವಾಗ ನಾವೇನ್ ಮಾಡ್ಬೇಕು? ನಮ್ಗೆ ಅವ್ರು ಕೇಳ್ತಾ ಇರೋದೇನು? ಟೋಟಲ್ ಪೊಟೆನ್ಶಿಯಲ್ ಎನರ್ಜಿ ಎಷ್ಟು ಬರುತ್ತೆ ಅಂತಾನೆ ತಾನೆ ಡಿರೈವೇಶನ್ ಅಲ್ಲಿ ಕೇಳ್ತಾ ಇರೋದು. ಸೊ ಪೊಟೆನ್ಶಿಯಲ್ ಎನರ್ಜಿ ಅಂತಂದ್ರೆ ಏನಿಲ್ಲಿ ನಾವೇನ್ ಕೆಲಸ ಮಾಡಿದೀವೋ ಅದೇ ಪೊಟೆನ್ಶಿಯಲ್ ಎನರ್ಜಿ ಆಗಿ ಸ್ಟೋರ್ ಆಗತ್ತೆ. ಹೌದಾ? ಸೊ ಇವಾಗ ನೋಡಿ ಏನಾಗತ್ತೆ, ಈಗ ನಾವು V ಅಂತಂದ್ರೆ ಏನು? V ಅಂತಂದ್ರೆ ನಾವು ಪೊಟೆನ್ಶಿಯಲ್ ಅಂತ ಬರೆಯೋದಕ್ಕೆ ಯೂಸ್ ಮಾಡ್ಕೋತೀವಿ. ಪೊಟೆನ್ಶಿಯಲ್ ಎನರ್ಜಿ ಅಂತ ಹೇಳೋದಕ್ಕೆ ನಾವು U ಅನ್ನೋ ಅಕ್ಷರವನ್ನ ಯೂಸ್ ಮಾಡ್ಕೋತೀವಿ. U ಅಂದ್ರೆ ಪೊಟೆನ್ಶಿಯಲ್ ಎನರ್ಜಿ, V ಅಂತಂದ್ರೆ ಪೊಟೆನ್ಶಿಯಲ್. ಓಕೆನಾ? ಸೊ ಇವಾಗ ನಮಗೆ ಟೋಟಲ್ ಪೊಟೆನ್ಶಿಯಲ್ ಎನರ್ಜಿ ಬೇಕು. ಸೊ ಟೋಟಲ್ ಪೊಟೆನ್ಶಿಯಲ್ ಎನರ್ಜಿ ಅಂತಂದ್ರೆ ಏನು? ನಾವು ಏನು ಕೆಲಸ ಮಾಡಿದೇವೋ ಅದೇ ಪೊಟೆನ್ಶಿಯಲ್ ಎನರ್ಜಿ ಆಗಿ ಸ್ಟೋರ್ ಆಗುತ್ತೆ. ನಾವು ಈ ಚಾಪ್ಟರ್ ಸ್ಟಾರ್ಟಿಂಗ್ ನಿಂದ ಕಲಿತಾ ಬಂದಿರುವಂತ ವಿಷಯ ಅದು. ನಾವು ಏನು ಕೆಲಸ ಮಾಡಿದೀವೋ ಅದೇ ಪೊಟೆನ್ಶಿಯಲ್ ಎನರ್ಜಿ ಆಗಿ ಸ್ಟೋರ್ ಆಗುತ್ತೆ. ಸೊ ನಾವು ಮಾಡಿರುವಂತ ಕೆಲಸ ಏನು? ಫಸ್ಟ್ ಏನು ಯಾವುದೇ ಚಾರ್ಜ್ ಇಲ್ಲದೆ ಇದ್ದಾಗ ಫಸ್ಟ್ ಚಾರ್ಜ್ ಅನ್ನು ತಗೊಂಡ್ಬರೋದಕ್ಕೆ ನಾವು ಮಾಡಿರುವಂತ ಕೆಲಸ W1. ಅದಾದ್ಮೇಲೆ ನಾವು ಮಾಡಿರುವಂತ ಕೆಲಸ W2. ಸೆಕೆಂಡ್ ಚಾರ್ಜ್ ತರೋದಕ್ಕೋಸ್ಕರ ನಾವು ಮಾಡಿರುವಂತ ಕೆಲಸ W2. ಹೌದಾ? ಸೊ ಆ ಎರಡನ್ನು ನಾವು ಆಡ್ ಮಾಡ್ಕೊಂಡ್ರೆ ನಮಗೆ ಟೋಟಲ್ ಪೊಟೆನ್ಶಿಯಲ್ ಎನರ್ಜಿ ಸಿಗುತ್ತೆ. ಸೊ ಪೊಟೆನ್ಶಿಯಲ್ ಎನರ್ಜಿ ಇಸ್ ಈಕ್ವಲ್ ಟು ನಾವು ಮಾಡಿರುವಂತ ಟೋಟಲ್ ಕೆಲಸ ಅಂದ್ರೆ W1 ಪ್ಲಸ್ W2 ಅಂತ ಆಗ್ಬೇಕಾಯ್ತು. ಹೌದಾ? ಸೊ ನೆಕ್ಸ್ಟ್ ಸ್ಟೆಪ್ ಅನ್ನ ಈ ಕಡೆ ಬರೀತೀನಿ. W1 ಅಂತಂದ್ರೆ ಎಷ್ಟಪ್ಪ? ಟೋಟಲ್ ಪೊಟೆನ್ಶಿಯಲ್ ಎನರ್ಜಿ ಇಸ್ ಈಕ್ವಲ್ ಟು W1 ಅಂತಂದ್ರೆ ಏನು? W1 ಅಂತಂದ್ರೆ 0. ಸೊ 0 ಪ್ಲಸ್ W2 ಅಂತಂದ್ರೆ ಏನು? W2 ಅಂತಂದ್ರೆ ಇಲ್ಲಿದೆ ಅಲ್ವಾ? W2 ಇಲ್ಲಿದೆ. ಸೊ W2 ಅಂತಂದ್ರೆ ಏನಪ್ಪ? 1/4πε0 ಇಂಟು Q1 Q2 ಡಿವೈಡೆಡ್ ಬೈ R. ಹೌದಾ? ಸೊ Q1 Q2 ಡಿವೈಡೆಡ್ ಬೈ R. ಸೊ ಇದನ್ನೇ ನಾವು ಹೇಗೆ ಬರಿಬಹುದು? 0 ಬರೆಯೋ ಅವಶ್ಯಕತೆ ಇರಲ್ಲ. ಹೌದಾ? ಸೊ 0 ಬಿಟ್ಕೊಂಡೇ ಬರಿಬಹುದು. ಯಾವುದೋ ಒಂದ್ ಸಂಖ್ಯೆಗೆ 0 ಆಡ್ ಮಾಡಿದ್ರೆ ಅದೇ ಸಂಖ್ಯೆ ಉಳ್ಕೊಳ್ಳುತ್ತೆ. ಹೌದಾ? ಸೊ ಟೋಟಲ್ ಪೊಟೆನ್ಶಿಯಲ್ ಎನರ್ಜಿ ಏನಾಗಬೇಕಾಯ್ತು? 1/4πε0 ಇಂಟು Q1 Q2 ಡಿವೈಡೆಡ್ ಬೈ R ಅಂತ ಆಗಬೇಕಾಯ್ತು. ಸರಿನಾ? ಇದೇ ನಮಗೆ ಬೇಕಾಗಿತ್ತು. ಇಷ್ಟನ್ನ ಮಾಡಿದ್ರೆ 3 ಮಾರ್ಕ್ ಸಿಗತ್ತೆ. ಓಕೆ, ಎಲ್ಲ ಸ್ಟೆಪ್ ಕ್ಲಿಯರ್ ಆಗಿ ಅರ್ಥ ಆಯ್ತು ಅನ್ಕೊಂಡಿದ್ದೇನೆ. ಇವಾಗ ಏನ್ ಮಾಡೋಣ? ಇವಾಗ ಡೈರೆಕ್ಟ್ ಆಗಿ ಕ್ವಶನ್ ಅನ್ನೇ ಸಾಲ್ವ್ ಮಾಡೋಣ. ಆಕ್ಚುಲಿ 3 ಇದ್ದಾಗ ಹೇಗ್ ಮಾಡ್ಬೇಕು ಅಂತನೆಲ್ಲ ಬುಕ್ ಅಲ್ಲಿ ಕೊಟ್ಟಿದ್ದಾರೆ. ಬಟ್ ನಾನು ಏನ್ ಮಾಡ್ತೀನಿ, ಆ ಕ್ವಶನ್ ಸಾಲ್ವ್ ಮಾಡ್ಕೋತಾನೆ ನಿಮ್ಗೆ ಅದನ್ನ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನವನ್ನ ಮಾಡ್ತೇನೆ. ಇವಾಗ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ಕೋತಾ ಬರೋಣ. ಸರಿನಾ? ಸೊ ಮೊದಲನೇ ಪ್ರಶ್ನೆ ಇಲ್ಲೇ ಇದೆ. ಅ ಟೆಸ್ಟ್ ಚಾರ್ಜ್ ಇಸ್ ಮೂವ್ಡ್ ಫ್ರಮ್ ಲೋವರ್ ಪೊಟೆನ್ಶಿಯಲ್ ಪಾಯಿಂಟ್ ಟು ಅ ಹೈಯರ್ ಪೊಟೆನ್ಶಿಯಲ್ ಪಾಯಿಂಟ್. ದ ಪೊಟೆನ್ಶಿಯಲ್ ಎನರ್ಜಿ ಆಫ್ ಟೆಸ್ಟ್ ಚಾರ್ಜ್ ವಿಲ್ ಅಂತ ಕೇಳಿದ್ದಾರೆ. ಒಂದು ಪಾಯಿಂಟ್ ಚಾರ್ಜ್ ಅನ್ನ ಲೋವರ್ ಪೊಟೆನ್ಶಿಯಲ್ ನಿಂದ ಹೈಯರ್ ಪೊಟೆನ್ಶಿಯಲ್ ಗೆ ಮೂವ್ ಮಾಡಿದ್ದಾರೆ. ಸೊ ಆ ಪೊಟೆನ್ಶಿಯಲ್ ಕಮ್ಮಿ ಪೊಟೆನ್ಶಿಯಲ್ ಇಂದ ಜಾಸ್ತಿ ಪೊಟೆನ್ಶಿಯಲ್ ಗೆ ಮೂವ್ ಮಾಡಿದ್ದಾರೆ. ಸೊ ಅದ್ರ ಪೊಟೆನ್ಶಿಯಲ್ ಎನರ್ಜಿ ಏನಾಗಬೇಕಾಯ್ತು? ಕಮ್ಮಿಯಿಂದ ಜಾಸ್ತಿ ದಕ್ ಮೂವ್ ಮಾಡಿದ್ದಾರೆ. ಹೌದಾ? ಸೊ ಏನಾಗಬೇಕಾಯ್ತು? ಪೊಟೆನ್ಶಿಯಲ್ ಎನರ್ಜಿ ಕೂಡ ಜಾಸ್ತಿ ಆಗಬೇಕು. ಕಾಮನ್ ಸೆನ್ಸ್. ಸೊ ಇದ್ರಲ್ಲಿ ಏನು ಎಕ್ಸ್ಪ್ಲೇನ್ ಮಾಡುವಂತದ್ದೇ ಇಲ್ಲ ಇಲ್ಲಿ. ಸೊ ಇಟ್ ವಿಲ್ ಇನ್ಕ್ರೀಸ್. ಹೌದಾ?
ಸೊ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಏನ್ ಹೇಳ್ತಿದಾರಪ್ಪ ಅಂದ್ರೆ 3 ಪಾಯಿಂಟ್ ಚಾರ್ಜಸ್ 3 ನ್ಯಾನೋಕೂಲಮ್ 6 ನ್ಯಾನೋಕೂಲಮ್ ಅಂಡ್ 9 ನ್ಯಾನೋಕೂಲಮ್ ಆರ್ ಪ್ಲೇಸ್ಡ್ at 3 ಕಾರ್ನರ್ಸ್ ಆಫ್ an equilateral triangle. ಒಂದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಇದೆ. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತಂದ್ರೆ ಏನು? ಈ ಸೈಡ್ ಸೇಮ್ ಇರಬೇಕು. ಹೌದಾ? ಸೊ ಪ್ರತಿ ಸೈಡ್ ಎಷ್ಟಿದೆ? 0.1 ಮೀಟರ್ ಇದೆ ಅಂತ ಅವರೇ ಹೇಳ್ತಾ ಇದ್ದಾರೆ. ಸೊ ಇದೆಷ್ಟಿದೆ? 0.1, ಇದು 0.1, ಇದು 0.1. ಸೊ ಅದರ ಪ್ರತಿ ಕಾರ್ನರ್ ನಲ್ಲಿನೂ ಒಂದೊಂದು ಚಾರ್ಜ್ ಇಟ್ಟಿದ್ದಾರೆ. ಎಷ್ಟು? ಒಂದ್ ಕಡೆ 3 ನ್ಯಾನೋಕೂಲಮ್, ಇನ್ನೊಂದ್ ಕಡೆ 6 ನ್ಯಾನೋಕೂಲಮ್, ಇನ್ನೊಂದ್ ಕಡೆ 9 ನ್ಯಾನೋಕೂಲಮ್ ಅನ್ನ ಇಟ್ಕೊಂಡಿದ್ದಾರೆ. ಸರಿನಾ? ಸೊ ಅವ್ರು ಕೇಳ್ತಾ ಇರೋದೇನು? ಟೋಟಲ್ ಪೊಟೆನ್ಶಿಯಲ್ ಎನರ್ಜಿಯನ್ನ ಕೇಳ್ತಾ ಇದ್ದಾರೆ. ಸೊ ನಾವೇನ್ ಮಾಡ್ಬೇಕು? ನಮಗೆ ಪೊಟೆನ್ಶಿಯಲ್ ಎನರ್ಜಿ ಆಫ್ 2 ಚಾರ್ಜಸ್ ನ ಕಂಡುಹಿಡಿಯೋದು ಆಲ್ರೆಡಿ ಗೊತ್ತಿದೆ. ಹೌದಾ? ಸೊ ಅದು ಹೇಗೆ ಕಂಡುಹಿಡಿತೀವಿ ನಾವು? ಕಂಡುಹಿಡಿಯೋದು ಈ ರೀತಿಯ ಇವಾಗ ಜಸ್ಟ್ ಡಿರೈವ್ ಮಾಡಿರೋ ಫಾರ್ಮುಲಾ ಕಂಡ್ರೋ 1/4πε0 ಇಂಟು Q1 Q2 ಡಿವೈಡೆಡ್ ಬೈ R. ಹೌದಾ? ಇದೇ ಫಾರ್ಮುಲಾದಿಂದ ನಾವು ಕಂಡುಹಿಡ್ಕೋತೀವಿ. ಸೊ ನೋಡ್ರಪ್ಪ, ಈ ಫಾರ್ಮುಲಾ ಏನಿದೆ ಅಲ್ವಾ, ಟಫ್ ಇಲ್ಲ. ಆಕ್ಚುಲಿ ಇದೇ ರೀತಿ ಫಾರ್ಮುಲಾ ನೀವು ಹಿಂದಿನ ಚಾಪ್ಟರ್ಲೂ ಕಲ್ತಿದ್ರ. ಕೂಲಮ್ಸ್ ಲಾ ಮಾಡ್ಬೇಕಾದ್ರೆ ಇದನ್ನೇ ಮಾಡಿದ್ರೆ. ಹೌದಾ? ಸೊ 1/4πε0 ಇಂಟು Q1 Q2 ಡಿವೈಡೆಡ್ ಬೈ R² ಅಂತ ಮಾಡಿದ್ರೆ ಯಾವಾಗ ಎರಡು ಚಾರ್ಜ್ ನ ನಡುವೆ ಇರುವಂತ ಫೋರ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಇಲ್ಲೇನ್ ಬರುತ್ತೆ? Q1 Q2 ಅಲ್ಲಿದ್ದಾಗೆ ಬರುತ್ತೆ. ಅಲ್ಲಿ R² ಬರ್ತಾ ಇತ್ತು, ಇಲ್ಲಿ R ಅಂತ ಬಂದಿದೆ. ಅಂದ್ರೆ R² ಇಲ್ಲ, ಇಲ್ಲಿ ಬರೀ R ಇದೆ. ಇದು ಯಾವಾಗ? ಇದು ಎರಡು ಚಾರ್ಜ್ ಗಳ ಇಟ್ಟಾಗ ಅಲ್ಲಿ ಪೊಟೆನ್ಶಿಯಲ್ ಎನರ್ಜಿ ಏನ ಇರುತ್ತೋ ಅದನ್ನ ಕಂಡುಹಿಡಿಬೇಕಾದ್ರೆ ಅದು ಫೋರ್ಸ್ಗೆ ಡಿವೈಡೆಡ್ ಬೈ R² ಅಂತ ಬರ್ತಾ ಇತ್ತು. ಪೊಟೆನ್ಶಿಯಲ್ ಎನರ್ಜಿಗೆ ಡಿವೈಡೆಡ್ ಬೈ R ಅಂತ ಬರುತ್ತೆ. ಸಿಂಪಲ್. ಸರಿನಾ? ಸೊ ಇದೇ ಫಾರ್ಮುಲಾ ಇದೆ. ಇದೇ ಫಾರ್ಮುಲಾನ ಹಾಕೋಬೇಕು, ಮಾಡ್ತಾ ಹೋಗ್ಬೇಕು. ಸೊ ನಮಗೆ ಟೋಟಲ್ ಪೊಟೆನ್ಶಿಯಲ್ ಎನರ್ಜಿಯನ್ನ ಕಂಡುಹಿಡಿಯೋದಕ್ಕೆ ಹೇಳಿದ್ದಾರೆ. ಈಗ ನೋಡಿದ್ರೆ ಈ ಎರಡು ಚಾರ್ಜ್ ಇಟ್ಟಿದ್ದೀನಿ. ಈ ಎರಡು ಚಾರ್ಜ್ ನ ನಡುವೆನೂ ಏನೋ ಒಂದು ಪೊಟೆನ್ಶಿಯಲ್ ಎನರ್ಜಿ ಇರುತ್ತೆ. ಅದನ್ನ ನಾನು U1 ಅಂತ ಕರ್ಕೋತೀನಿ. ಇಲ್ಲಿ ಎರಡು ಚಾರ್ಜ್ ಇಟ್ಟಿದ್ದೀನಿ. ಈ ಎರಡು ಚಾರ್ಜ್ ನ ನಡುವೆನೂ ಇನ್ನೂ ಒಂದು ಪೊಟೆನ್ಶಿಯಲ್ ಎನರ್ಜಿ ಇರುತ್ತೆ. ಅದನ್ನ ನಾನು U2 ಅಂತ ಕರಿತೀನಿ. ಈ ಎರಡು ಚಾರ್ಜ್ ಇದೆ. ಸೊ ಈ ಎರಡು ಚಾರ್ಜ್ ನಡುವೆನೂ ಏನೋ ಒಂದು ಪೊಟೆನ್ಶಿಯಲ್ ಎನರ್ಜಿ ಇರುತ್ತೆ. ಅದನ್ನ ನಾನು U3 ಅಂತ ಕರ್ಕೊಂಡಿದ್ದೀನಿ. ನಮ್ಗೆ ಇವಾಗ ಟೋಟಲ್ ಪೊಟೆನ್ಶಿಯಲ್ ಎನರ್ಜಿ ಬೇಕು. ಸೊ ಟೋಟಲ್ ಪೊಟೆನ್ಶಿಯಲ್ ಎನರ್ಜಿ ಬೇಕು ಅಂದ್ರೆ ನಾನು ಏನ್ ಮಾಡ್ಕೋಬೇಕು? ಆ ಮೂರು ಪೊಟೆನ್ಶಿಯಲ್ ಎನರ್ಜಿಗಳನ್ನ ಆಡ್ ಮಾಡ್ಕೋಬೇಕು. ಕರೆಕ್ಟಾ? ಸೊ ಆ ಮೂರು ಪೊಟೆನ್ಶಿಯಲ್ ಎನರ್ಜಿಗಳನ್ನ ಆಡ್ ಮಾಡ್ಕೊಳ್ಳೋದಕ್ಕೆ ಪೊಟೆನ್ಶಿಯಲ್ ಎನರ್ಜಿಗಿರೋದೇ ಈ ಫಾರ್ಮುಲಾ. ಸೊ ಮೂರು ಕಡೆಗೆ ನಾನು ಏನ್ ಮಾಡ್ಕೋಬೇಕು? ಇದೇ ಫಾರ್ಮುಲಾ ಹಾಕೋಬೇಕು, ಪ್ಲಸ್ ಮತ್ ಇದೇ ಫಾರ್ಮುಲಾ ಹಾಕೋಬೇಕು, ಪ್ಲಸ್ ಮತ್ ಇದೇ ಫಾರ್ಮುಲಾನ ಹಾಕೋಬೇಕು. ಬಟ್ ಪ್ರತಿ ಸಲ ನಾವು ಫಾರ್ಮುಲಾ ಅಪ್ಲೈ ಮಾಡ್ಕೋಬೇಕಾದ್ರೆ Q1 ಮತ್ತೆ Q2 ನ ವ್ಯಾಲ್ಯೂ ಚೇಂಜ್ ಆಗ್ತಾ ಹೋಗುತ್ತೆ. ಹೌದಾ? ಸೊ ಫಸ್ಟ್ ನಾನು ಇದನ್ನ ತಗೊಂಡ್ರೆ Q1 ಇದಿರುತ್ತೆ, Q2 ಇದಿರುತ್ತೆ. ಆಮೇಲೆ ಈ ಫಾರ್ಮುಲಾ ಹಾಕ್ಬೇಕಾದ್ರೆ ಏನಾಗುತ್ತೆ? ಇದಕ್ಕೆ ಫಾರ್ಮುಲಾ ಹಾಕ್ಬೇಕಾದ್ರೆ ಏನಾಗುತ್ತೆ? Q1 ಇದು, Q2 ಇದು ಇರುತ್ತೆ. ಹೌದಾ? ಸೊ ಅದೇ ರೀತಿ Q1 Q2 ನ ವ್ಯಾಲ್ಯೂ ಚೇಂಜ್ ಆಗ್ತಾ ಹೋಗುತ್ತೆ. ಬಾಕಿ ಈ 1/4πε0 ಯಾವುದಕ್ಕೂ ಚೇಂಜ್ ಆಗಲ್ಲ. ಮೂರು ಫಾರ್ಮುಲಾ ಹಾಕ್ಬೇಕಾದ್ರೂ ಮೂರಕ್ಕೂ 1/4πε0 ಬರುತ್ತೆ. ಮತ್ತೆ ಈ ಡಿಸ್ಟೆನ್ಸ್ ಏನಿದೆಯಲ್ವಾ, ಇದರ ವ್ಯಾಲ್ಯೂನು ಮೂರರಲ್ಲೂ ಸೇಮ್ ಇರುತ್ತೆ. ಯಾಕೆ? ಇಲ್ಲೂ 0.1 ಇದೆ, ಇದು 0.1 ಇದೆ, ಇದು 0.1 ಇದೆ. ಸೊ ಇವಿಷ್ಟು ಪಾರ್ಟ್ ಏನಿದೆಯಲ್ವಾ, ಇದು ಮೂರು ಸಲ ನಾವು ಫಾರ್ಮುಲಾ, ಇಲ್ಲಿ 3 ಸಲ ಫಾರ್ಮುಲಾ ಅಪ್ಲೈ ಮಾಡಬೇಕು. ಸೊ 3 ಸಲ ಅಪ್ಲೈ ಮಾಡ್ಬೇಕಾದ್ರೂ ಇದು ಕಾಮನ್ ಬರುತ್ತೆ. ಸೊ ಪದೇ ನಾನು ಬರಿತಾ ಹೋಗಲ್ಲ, ಇದನ್ನ ನಾನು ಕಾಮನ್ ಬರ್ಕೋತೀನಿ, ಉಳಿದಿರೋದನ್ನ ಇದ್ದಕ್ಕಿದ್ದಾಗ ಬರ್ಕೋತೀನಿ. ಸರಿನಾ? ಸೊ U is equal to 1/4πε0. 1/4πε0 ಅಂದ್ರೆ 9 × 10⁻9 ಅಂತ ನಾವು ಬರಿಬಹುದು. ಹೌದಾ? ಡಿವೈಡೆಡ್ ಬೈ ಅದರ ಕೆಳಗಡೆಗೆ ಏನಿದೆ? ಇದು ಡಿನೋಮಿನೇಟರ್ ಇದೆ ತಾನೆ. ಎಷ್ಟಿದೆ? R ಇದೆ. R ಅಂತಂದ್ರೆ ಡಿಸ್ಟೆನ್ಸ್ ಎಷ್ಟಿದೆ? 0.1 ಇದೆ. 0.1 ಅಂತ ನಾನು ಬರ್ಕೋತೀನಿ. ಈ 0.1 ಅನ್ನೇ ನಾವು 10⁻−1 ಅಂತ ಬೇಕಾದ್ರೂ ಬರಿಬಹುದು. ಯಾಕೆ ಆ ರೀತಿ ಬರಿತೀನಿ ಅಂದ್ರೆ ನಮ್ಗೆ ಕ್ಯಾಲ್ಕುಲೇಷನ್ ಮಾಡಕ್ ಈಸಿ ಆಗುತ್ತೆ ಅದಕ್ಕೆ. ಓಕೆನಾ? ಸೊ ಅದನ್ನ ನಾನು 10⁻−1 ಅಂತ ಬರ್ಕೋತೀನಿ. ಸರಿನಾ? ಇದು ಬರ್ದಾಯ್ತು, ಇದು ಬರ್ದಾಯ್ತು. ಈಗೇನು? ಇವು ಮೂರಲ್ಲೂ ಅದು ಕಾಮನ್ ಇತ್ತಲ್ವಾ, ಸೊ ಅದನ್ನ ಕಾಮನ್ ತೆಗೆದು ಬರ್ಕೊಂಡೆ. ಈಗ ಉಳಿದಿರೋದೇನು? ಇದನ್ನ ಬರ್ಕೋಬೇಕು, ಮತ್ತೆ U2ಗೆ ಇದನ್ನ ಬರ್ಕೋಬೇಕು, U3ಗೂ ಇದನ್ನ ಬರ್ಕೊಂಡು ನಾನು ಆಡ್ ಮಾಡ್ಕೋಬೇಕು. ಹೌದಾ? ಸೊ ಅದನ್ನ ಮಾಡ್ಕೋತೇನೆ. ಫಸ್ಟ್ U1 ಅಂತಂದ್ರೆ ಇದು. ಸೊ 1/4πε0 ಡಿವೈಡೆಡ್ ಬೈ R ಅನ್ನ ನಾವು ಆಲ್ರೆಡಿ ಬರ್ಕೊಂಡಿದ್ದೇವೆ, ಕಾಮನ್ ಅಂತ ಬರ್ಕೊಂಡಿದ್ದೇವೆ. ಹೌದಾ? ಉಳ್ಕೊಂಡಿರೋದೇನು? Q1 ಇಂಟು Q2 ಮಾಡಬೇಕು. ಸೊ 3 ನ್ಯಾನೋಕೂಲಮ್. ನ್ಯಾನೋ ಅಂತಂದ್ರೆ ಎಷ್ಟು ಗೈಸ್? ನ್ಯಾನೋ ಅಂತಂದ್ರೆ 10⁻−9. ಹೌದಾ? ಸೊ ನ್ಯಾನೋ ಅಂತಂದ್ರೆ ಎಷ್ಟು? 10⁻−9. ನ್ಯಾನೋ ಅಂತಂದ್ರೆ ಎಷ್ಟು? 10⁻−9. ಓಕೆನಾ? ಸೊ ಇದನ್ನ ನಾವು ಮಾಡ್ಕೊಳ್ಳೋಣ ಇವಾಗ. 3 × 10⁻−9 Q1 ಜಾಗದಲ್ಲಿ ನಾವೇನ್ ಬರ್ಕೋಬಹುದು? 3 × 10⁻−9 ಇಂಟು ಇಲ್ಲೆಷ್ಟಿದೆ? 6 × 10⁻−9 ಇದೆ. 6 × 10⁻−9 ಇದೆ. ಹೌದಾ? ಸೊ ಇದನ್ನ ನಾವು ಮಾಡ್ಕೊಂಡಾಗ ಏನ್ ಬರುತ್ತೆ? 10⁻−9 × 10⁻−9 ಮಾಡ್ಕೊಂಡ್ರೆ 10⁻−18 ಅಂತ ಬರುತ್ತೆ. 6 × 18 ಅಂತ ಬರುತ್ತೆ. ಹೌದಾ? ಸೊ 18 × 10⁻−18 ಅಂತ ಬರಿಬಹುದು. ಕ್ಲಿಯರ್ ಅಲ್ವಾ? ಯಾಕೆ ಬರ್ದೆ ಅನ್ನೋದು ಗೊತ್ತಾಯ್ತಲ್ವಾ? ಸೊ ಅದೇ ರೀತಿಯಾಗಿ
ಈ ಎರಡು ಚಾರ್ಜ್ಗಳನ್ನು ನೋಡೋಣ. ನೆಕ್ಸ್ಟ್ U2 ಬಗ್ಗೆ ಬರೀಬೇಕು. U2 ಅಂತ ಅಂದ್ರೆ ಮತ್ತೆ ಇದೇ ಫಾರ್ಮುಲಾ ಹಾಕಬೇಕು. ಸೊ 1/4πε0 ಮತ್ತೆ R ಅನ್ನ ನಾವು ಆಲ್ರೆಡಿ ಬರ್ಕೊಂಡಾಗಿದೆ. ಸೊ ಬರ್ಕೊಳ್ಳೋದು ಏನು ಉಳ್ಕೊಂತ ಈಗ Q1 ಇಂಟು Q2 ಇದು ಇಂಟು ಇದು ಮಾಡ್ಕೋಬೇಕು. ಹೌದಾ? ಸೊ 10⁻⁹ ಇಂಟು 10⁻⁹ ಮಾಡಿದ್ರೆ 10⁻−18 ಬರುತ್ತೆ. ಹೌದಾ? ಸೊ 9 ಇಂಟು 6 ಮಾಡಿದ್ರೆ 6 ಎಷ್ಟಪ್ಪ 54. ಸೊ ಇದು 54 ಅಂತ ಬರುತ್ತೆ. ಹೌದಾ? ಅದೇ ರೀತಿ ಪ್ಲಸ್ ಇಲ್ಲೇನು ಇಲ್ಲಿ ಕೂಡ ಇದೇ ಫಾರ್ಮುಲಾ ಹಾಕೋಬೇಕು. 1/4πε0 ಡಿವೈಡೆಡ್ ಬೈ R ಇದನ್ನು ಆಲ್ರೆಡಿ ಬರ್ಕೊಂಡಿದ್ದೇವೆ. ಮತ್ತೆ ಬರ್ಕೊಳ್ಳೋದು ಏನು ಉಳ್ಕೊಂಡಿತ್ತು Q1 ಇಂಟು Q2 ಅನ್ನೋದು ಉಳ್ಕೊಂಡಿತ್ತು. ಸೊ ಇವೆರಡನ್ನ ಮಲ್ಟಿಪ್ಲೈ ಮಾಡಿ ಬರ್ಕೋಬೇಕು. 10⁻−9 10⁻−9 ಮಾಡಿದ್ರೆ 10⁻−18 ಅಂತ ಬರುತ್ತೆ. ಹಾಗೇನೆ 9 ಇಂಟು 3 ಮಾಡಿದ್ರೆ 3 27 27 ಅಂತ ಬರುತ್ತೆ. ಹೌದಾ? ಸೊ ಈ ಮೂರನ್ನು ನಾವು ಅಬ್ಸರ್ವ್ ಮಾಡಿದ್ರೆ ಇದ್ರಲ್ಲೂ 10⁻−18 ಇದೆ, ಇದ್ರಲ್ಲೂ 10⁻−18 ಇದೆ, ಇದ್ರಲ್ಲೂ 10⁻−18 ಇದೆ. ಅದನ್ನ ನಾನು ಕಾಮನ್ ತೆಕ್ಕೊಂಡು ಬರ್ಕೋತೀನಿ. ಸರಿನಾ? ಸೊ ಈ ಮೂರನ್ನು ಏನ್ ಮಾಡ್ಕೊಳ್ತೀನಿ ನಾನು ಕಾಮನ್ ತೆಕ್ಕೋತೀನಿ. ಸೊ ಅದನ್ನ ಕಾಮನ್ ತೆಗೆದಾಗ ಏನಾಯ್ತು U is equal to 9 ಇಂಟು 10⁻9 ಆಲ್ರೆಡಿ ಇದ್ದಕ್ಕೆ ಬರ್ಕೊಂಡೆ. ಈಗ 10⁻−18 ಅನ್ನು ಕಾಮನ್ ತೆಕ್ಕೊಂಡಿದ್ದೀನಲ್ವಾ ಅದನ್ನ ಬರ್ಕೋತೇನೆ. 10⁻−18 ಡಿವೈಡೆಡ್ ಬೈ 10⁻−1. ಈ 10⁻−1 ಮೇಲ್ಗಡೆ ಹೋದಾಗ ಏನಾಗುತ್ತೆ 10⁻+1 ಆಗುತ್ತೆ. ಸೊ ಅದನ್ನ ಈಗಲೇ ಬರ್ಕೊಬಿಡ್ತೀನಿ. ಸರಿನಾ? ಸೊ ಇಂಟು 10⁻1. ಸರಿನಾ? ಉಳ್ಕೊಂಡಿರೋದು ಏನಿಲ್ಲಿ 18 + 54 + 27. 18 + 54 + 27 ಮಾಡಿದಾಗ ಏನ್ ಬರುತ್ತೆ? ಎಲ್ಲೋಯ್ತು ನನ್ನ ಕ್ಯಾಲ್ಕುಲೇಟ್ರು? ಎಲ್ಲೋಯ್ತು? 18 + 54 + 27 + 54 + 27 ಏನ್ ಬಂತು 99 ಅಂತ ಬಂತು. ಸೊ ಇಲ್ಲಿ ಏನ್ ಬರೀಬೇಕಾಯ್ತು ನಾವು ಇಲ್ಲಿ ಇದನ್ನ ಮೂರನ್ನ ಆಡ್ ಮಾಡ್ಕೊಂಡ್ರೆ 99 ಅಂತ ಬರುತ್ತೆ. ಕರೆಕ್ಟಾ? ಸೊ 99 ಇದೆ, ಇಲ್ಲಿ 9 ಇದೆ. 99 ಇಂಟು 9 ಮಾಡಿದ್ರೆ ಎಷ್ಟು ಬರುತ್ತೆ? 99 ಇಂಟು 9 ಮಾಡಿದ್ರೆ 891 ಅಂತ ಬರುತ್ತೆ. ಸರಿನಾ? ಸೊ ಇಲ್ಲೆಷ್ಟು ಬರುತ್ತೆ? U is equal to 891 ಇಂಟು 10⁻9 ಮತ್ತೆ 10⁻1 ಇದೆ ಅಂದ್ರೆ 10⁻10 ಆಯ್ತು. 10⁻10 ನಲ್ಲಿ ಇಂಟು 10⁻−18 ಮಾಡಬೇಕು. ಅಂದ್ರೆ ಪವರ್ ನಲ್ಲಿ ಏನ್ ಮಾಡಬೇಕು 10⁻18 ಮಾಡ್ಕೋಬೇಕು. 10⁻18 ಮಾಡ್ಕೊಂಡಾಗ -8 ಬರುತ್ತೆ. ಹೌದಾ? ಸೊ 10⁻18 ಮಾಡ್ಕೊಂಡಾಗ -8 ಬರುತ್ತೆ. ಸೊ ಇಂಟು 10⁻−8 ಅಂತ ಆಗುತ್ತೆ. ಸೊ ಇದೆಲ್ಲಾದ್ರೂ ಇದೆಯಾ ಆಪ್ಷನ್ ನಲ್ಲಿ? ಒಂದ್ಸಲ ನೋಡ್ಬಿಡಿ. ಯಾವ್ದು ಬಂದಿತ್ತು? 891 ಇಂಟು 10⁻−8. ಇಲ್ಲಿದೆ ಆಪ್ಷನ್ ಸಿ ನಲ್ಲಿ ಆಕ್ಚುಲಿ ಅದೇ ಇದೆ. ಬಟ್ ಅವ್ರು ಏನ್ ಮಾಡಿದ್ದಾರೆ ಒಂದ್ ಸೊನ್ನೆನ ಜಾಸ್ತಿ ಕೊಟ್ಕೊಂಡಿದ್ದಾರೆ. ನಾವೇನ್ ಮಾಡ್ಕೋಬೇಕು? ಈ ಪಾಯಿಂಟ್ ಏನಿದೆಯೋ ಈಗ ಪಾಯಿಂಟ್ ಹಾಕೊಳ್ಳೋದಾದ್ರೆ ಹೇಗೆ ಬರುತ್ತೆ? 891.0 ಅಂತ ಬರುತ್ತೆ. ಹೌದಾ? ಸೊ ನಾವು ಪಾಯಿಂಟ್ ಅನ್ನ ರೈಟ್ ಸೈಡ್ಗೆ ಶಿಫ್ಟ್ ಮಾಡ್ತೀವಿ ಅಂತಂದ್ರೆ ಈ ಪವರ್ ಅನ್ನ ಒಂದು ಕಮ್ಮಿ ಮಾಡ್ಕೋಬೇಕು. ಸೊ ಏನ್ ಮಾಡಿದ್ರೆ ಪಾಯಿಂಟ್ ಅನ್ನ ಈಗ 891.0 ಇದೆಯಲ್ವಾ, ಈ ಪಾಯಿಂಟ್ ಅನ್ನ ನಾನು ರೈಟ್ ಸೈಡ್ಗೆ ಶಿಫ್ಟ್ ಮಾಡಿದಾಗ ಏನಾಗುತ್ತೆ? ಅದು 8910 ಅಂತ ಆಗುತ್ತೆ. ಹೌದಾ? ಸೊ ಇವಾಗ ನಾನು ಪವರ್ ಅನ್ನ ಏನ್ ಮಾಡ್ಕೋಬೇಕು? ಒಂದು ಡಿಕ್ರೀಸ್ ಮಾಡ್ಕೋಬೇಕು. ಪಾಯಿಂಟ್ ಅನ್ನ ರೈಟ್ ಸೈಡ್ಗೆ ಶಿಫ್ಟ್ ಮಾಡಿದ್ರೆ ಪವರ್ ಅನ್ನ ಒಂದು ಡಿಕ್ರೀಸ್ ಮಾಡ್ಕೋಬೇಕು. ಸೊ ಪವರ್ ಡಿಕ್ರೀಸ್ ಆಗುತ್ತೆ ಅಂದಾಗ ಎಷ್ಟಾಗುತ್ತೆ? ಇಷ್ಟಾಗುತ್ತೆ. -8 ಇರೋದು -9 ಆಗುತ್ತೆ. ಪವರ್ ಕಮ್ಮಿ ಆಯ್ತು. ಹೌದಾ? ಡಿಕ್ರೀಸ್ ಆಯ್ತು. ಸೊ ಮೈನಸ್ ಮಾಡ್ಕೋಬೇಕು. ಸೊ ಈ ರೀತಿಯಾಗಿ ಆಗುತ್ತೆ. ಸೊ ನಮ್ಮ ಫೈನಲ್ ಆನ್ಸರ್ ಈ ರೀತಿಯಾಗಿ ಬಂತು. ಇದು ಆಪ್ಷನ್ ಸಿ ನಲ್ಲಿದೆ. ಹೀಗಾಗಿ ಆಪ್ಷನ್ ಸಿ ಇಲ್ಲಿ ಸರಿಯಾಗಿರುವಂತಹ ಆನ್ಸರ್. ಸರಿನಾ? ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನ್ ಹೇಳ್ತಾ ಇದೆಯಪ್ಪ ಅಂತಂದ್ರೆ ನೆಕ್ಸ್ಟ್ ಕ್ವಶನ್ ಇರೋದು 3 ಚಾರ್ಜಸ್ -q +q ಮತ್ತೆ -q ಓಕೆನಾ ಆರ್ ಪ್ಲೇಸ್ಡ್ at equal distances along a straight line. If total potential energy of system is 0, the ratio of q divided by 9 becomes ಅಂತ ಕೇಳಿದ್ದಾರೆ. ಈ ರೀತಿ ಪ್ರಶ್ನೆಯನ್ನ ನಿಮ್ ಬೋರ್ಡ್ ಎಕ್ಸಾಮ್ ಅಲ್ಲಿ ಕೇಳಕ್ ಚಾನ್ಸೇ ಇಲ್ಲ. ನಾನು ಬೇಕಾದ್ರೆ ಬರ್ಕೊಡ್ತೀನಿ. ಸರಿನಾ? ಕೇಳಿದ್ರೆ ಯಾವ್ದ್ರಲ್ಲಿ ಕೇಳ್ತಾರೆ? CET ನಲ್ಲಿ ಕೇಳ್ಬೋದು. ಬಟ್ ಇದು ಆಕ್ಚುಲಿ ಒಂದ್ ಸ್ವಲ್ಪ ಲಾಂಗ್ ಕ್ವಶನ್ ತರ ಇದೆ. ಬಟ್ ಪರವಾಗಿಲ್ಲ, ನಾವು ಮಾಡೋಣ. ಸರಿನಾ? ಏನಿದೆ? 3 ಚಾರ್ಜಸ್ ಇದೆ. ಒಂದು -q, ಆಮೇಲೆ ಇರೋದು +Q +Q, ಅದಾದ್ಮೇಲೆ ಇರೋದು -q. ಸರಿನಾ? ಇಲ್ಲಿ +Q ಇದೆ, ಇಲ್ಲೆಲ್ಲೋ -q ಇದೆ. ಸರಿನಾ? ಅವರೇ ಹೇಳ್ತಾ ಇದ್ದಾರೆ ಅದನ್ನ ಯಾವ ರೀತಿ ಪ್ಲೇಸ್ ಮಾಡಿದಾರಂತೆ ಎಟ್ ಈಕ್ವಲ್ ಡಿಸ್ಟೆನ್ಸ್ ನಲ್ಲಿ ಅದನ್ನ ಪ್ಲೇಸ್ ಮಾಡಿದ್ದಾರೆ. ಸೊ ಅವುಗಳ ಪ್ಲೇಸ್ಮೆಂಟ್ ಎಟ್ ಈಕ್ವಲ್ ಡಿಸ್ಟೆನ್ಸ್ ಇದೆ ಅಂತಂದ್ರೆ ನಾವು ಆ ಡಿಸ್ಟೆನ್ಸ್ ಅನ್ನ ಈ ಡಿಸ್ಟೆನ್ಸ್ ಅನ್ನ ನಾವು x ಅಂತ ಕರೆಯೋಣ. ಸರಿನಾ? ಇದು x ಆದ್ರೆ ಈ ಡಿಸ್ಟೆನ್ಸ್ ಕೂಡ ಎಷ್ಟಾಗ್ಬೇಕಾಯ್ತು? x ಅಂತಾನೆ ಆಗ್ಬೇಕಾಯ್ತು. ಸೊ ಡಿಸ್ಟೆನ್ಸ್ ಆ ರೀತಿಯಾಗಿ ನಾವು ಡಿಸ್ಟೆನ್ಸ್ ಅನ್ನ r ಅಂತ ಬೇಕಾದ್ರೂ ಕರ್ಕೋಬಹುದು. ನಾನು ಸದ್ಯಕ್ಕೆ x ಅಂತ ಕರ್ಕೋತೀನಿ.
ಕ್ಲಿಯರ್ ಅಲ್ವಾ? ಸೊ ಇವಾಗ ಅವ್ರು ಕೇಳ್ತಾ ಇರೋದು ಏನಪ್ಪಾ ಅಂತಂದ್ರೆ, ಆ ಟೋಟಲ್ ಪೊಟೆನ್ಷಿಯಲ್ ಎನರ್ಜಿ ಝೀರೋ ಆಗಿದ್ರೆ, ಟೋಟಲ್ ಪೊಟೆನ್ಷಿಯಲ್ ಎನರ್ಜಿನೇ ಝೀರೋ ಆಗಿದ್ರೆ ಇದರ ರೇಷಿಯೋ ಹೇಗ್ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಕ್ಯೂ ಡಿವೈಡೆಡ್ ಬೈ ಸ್ಮಾಲ್ ಕ್ಯೂ ಮಾಡಿದ್ರೆ ಅದರ ರೇಷಿಯೋ ಹೇಗ್ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ನಾವಿವಾಗ ಅದನ್ನ ಮಾಡೋಣ, ಓಕೆನಾ? ಸೊ ನಾವಿವಾಗ ಅದನ್ನ ಮಾಡೋಣ. ಸೊ ಇದ್ರ ನಡುವೆ ಏನ್ ಪೊಟೆನ್ಷಿಯಲ್ ಎನರ್ಜಿ ಇರುತ್ತೆ ಫಸ್ಟ್ ನೋಡ್ಕೋಬೇಕು. ಇದ್ರ ನಡುವೆ ಏನ್ ಪೊಟೆನ್ಷಿಯಲ್ ಎನರ್ಜಿ ಇರುತ್ತೆ ಅದ್ ನೋಡ್ಕೋಬೇಕು. ಅದಾದ್ಮೇಲೆ ಇವೆರಡರ ನಡುವೆ, ಹೌದಾ? ಸೊ ಪ್ರತಿ ಚಾರ್ಜ್ ಜೊತೆಗೂ ನಾವು ನೋಡ್ಕೋಬೇಕು. ಫಸ್ಟ್ ಇದನ್ನ ನೋಡ್ಕೊಂಡೆ, ಆಮೇಲೆ ಇದನ್ನ ನೋಡ್ಕೊಂಡೆ, ಬಟ್ ಇವೆರಡರ ಜೋಡಿ ಇನ್ನೂ ಆಗ್ಲಿಲ್ಲ ಆಗಿತ್ತಲ್ವಾ? ಸೊ ಇವೆರಡರ ನಡುವೆ ಏನ್ ಪೊಟೆನ್ಷಿಯಲ್ ಇರುತ್ತೆ ಅದನ್ನು ತಗೊಬೇಕು. ಪೊಟೆನ್ಷಿಯಲ್ ಎನರ್ಜಿ ಏನಿರುತ್ತೆ ಅದನ್ನು ಕನ್ಸಿಡರ್ ಮಾಡಬೇಕು. ಸೊ ಇವುಗಳ ನಡುವೆ ಇರೋ ಪೊಟೆನ್ಷಿಯಲ್ ಎನರ್ಜಿಯನ್ನ ನಾನು U1 ಅಂತ ಕರ್ಕೋತೇನೆ, ಇವುಗಳ ನಡುವೆ ಇರೋ ಪೊಟೆನ್ಷಿಯಲ್ ಎನರ್ಜಿನ ನಾನು U2 ಅಂತ ಕರ್ಕೋತೇನೆ. ಸೊ ಇವೆರಡು ಇದೆಯಲ್ವಾ, ಇದ್ರ ನಡುವೆ ಇರೋ ಪೊಟೆನ್ಷಿಯಲ್ ಎನರ್ಜಿನ ನಾನು U3 ಅಂತ ಕರ್ಕೋತೇನೆ. ಓಕೆ, ಇದು ಟೋಟಲ್, ಇದು ಇವೆರಡರ ನಡುವೆ ಇರೋದು, ಸರಿನಾ? ಸೊ ಫಾರ್ಮುಲಾ ಅದೇ ಫಾರ್ಮುಲಾ ಹಾಕೋಬೇಕು. ಸೊ ಯಾವ ರೀತಿ ಫಾರ್ಮುಲಾ ಬರುತ್ತದು? U is equal to 1/4πε0 ಇಂಟು Q1 Q2 ಡಿವೈಡೆಡ್ ಬೈ R ಅಂತ ಬರುತ್ತೆ, ಹೌದಾ? ಸೊ ಇದೇ ಫಾರ್ಮುಲಾ ಬರುತ್ತೆ. ಫಸ್ಟ್ ನಾವು 3 ಸಲ ಫಾರ್ಮುಲಾ ಹಾಕೋಬೇಕಾಯ್ತು. ನಾವೇನ್ ಮಾಡ್ಬೇಕು? ಟೋಟಲ್ ಪೊಟೆನ್ಷಿಯಲ್ ಎನರ್ಜಿ ಬರ್ಬೇಕಂದ್ರೆ U1 ಪ್ಲಸ್ U2 ಪ್ಲಸ್ U3 ಮಾಡ್ಬೇಕಾಯ್ತು, ಹೌದಾ? ಸೊ 3 ಸಲ U1 ಹಾಕ್ಬೇಕಾದ್ರೇನು ಇದೇ ಫಾರ್ಮುಲಾ ಹಾಕೋತೀವಿ, U2 ಹಾಕ್ಬೇಕಾದ್ರೇನು ಇದೇ ಫಾರ್ಮುಲಾ ಹಾಕೋತೀನಿ, U3 ಹಾಕ್ಬೇಕಾದ್ರೂ ಇದೇ ಫಾರ್ಮುಲಾ ಹಾಕೋತೀನಿ, ಹೌದಾ? ಬಟ್ ಈಗ ಕಾಮನ್ ಏನೇನ್ ಬರುತ್ತೆ? U1 ಮತ್ತೆ U2 ನಲ್ಲಿ ಬೇಕಾದ್ರೆ 6 ಸೇಮ್ ಬರುತ್ತೆ. ಬಟ್ U3 ಹಾಕ್ಬೇಕಾದ್ರೆ, ಅಂದ್ರೆ ಇವುಗಳ ನಡುವಿನ ಪೊಟೆನ್ಷಿಯಲ್ ಎನರ್ಜಿ ನಾನು ಕಂಡುಹಿಡಿಬೇಕಾದ್ರೆ ಡಿಸ್ಟೆನ್ಸ್ 2x ಅಂತ ಬರುತ್ತೆ. ಸೊ ನಾವು ಒಂದೇ ಸಲ ಹಿಂದಿನ ಲೆಕ್ಕದಲ್ಲಿ ಮಾಡುತ್ತಾರೆ, ಒಂದೇ ಸಲ 6 ಅನ್ನು ಕಾಮನ್ ತೆಕ್ಕೊಳಕ್ಕಾಗಲ್ಲ, ಇದನ್ನ ಮಾತ್ರ ಕಾಮನ್ ತೆಕ್ಕೋಬಹುದು, ಹೌದಾ? ಸೊ ಇದನ್ನ ಮಾತ್ರ ಕಾಮನ್ ತೆಕ್ಕೋಬಹುದು. ಅವ್ರು ಮತ್ತೊಂದು ಏನ್ ಹೇಳ್ತಾ ಇದಾರಪ್ಪ ಅಂದ್ರೆ, ಅವ್ರಾಗೆ ಬಾಯ್ಬಿಟ್ಟು ಹೇಳಿದ್ದಾರೆ, ಟೋಟಲ್ ಪೊಟೆನ್ಷಿಯಲ್ ಎನರ್ಜಿ ಝೀರೋ ಆಗಿದ್ರೆ, ಸೊ ಟೋಟಲ್ ಪೊಟೆನ್ಷಿಯಲ್ ಎನರ್ಜಿ ಝೀರೋ ಆಗಿದ್ರೆ ಅಂತ ಹೇಳಿದ್ದಾರೆ. ಸೊ ಈ ನಾವು ಟೋಟಲ್ ಪೊಟೆನ್ಷಿಯಲ್ ಎನರ್ಜಿನ ಹೇಗೆ ಕನ್ಸಿಡರ್ ಮಾಡೋಣ? ಇದನ್ನ ನಾವು ಝೀರೋ ಅಂತ ಕನ್ಸಿಡರ್ ಮಾಡ್ಬಿಡೋಣ, ಸರಿನಾ? ಸೊ ಇವಿಷ್ಟನ್ನು ಅವರೇ ಕೊಟ್ಟಿದ್ದಾರೆ, ಬಾಕಿ ನಮ್ಮ ಸೊಲ್ಯೂಷನ್ ಮಾಡ್ಕೊಂತ ಹೋದ್ರಾಯ್ತು. 0 is equal to ಈ 3 ಸಲನು ಇದೇ ಫಾರ್ಮುಲಾ ಹಾಕೋತೀನಿ. ಸೊ 1/4πε0 ಅನ್ನು ಕಾಮನ್ ತೆಕೋತೀನಿ. 1/4πε0 ಅಂದ್ರೆ ಎಷ್ಟು? 9 × 10⁹, ಹೌದಾ? ಸೊ ಉಳ್ಕೊಂಡಿರೋದನ್ನ ನಾವು ಬರ್ಕೋತಾ ಹೋಗ್ಬೇಕು ಇವಾಗ. ಸೊ ಫಸ್ಟ್ ಇವೆರಡರದ್ದು ನೋಡೋಣ. Q1 × Q2 ಮಾಡ್ಬೇಕು. ಸೊ ಮೈನಸ್ QQ ಅಂತ ಆಗತ್ತೆ, ಹೌದಾ? ಮೈನಸ್ QQ ಅಂತ ಆಗತ್ತೆ, ಡಿವೈಡೆಡ್ ಬೈ ಡಿಸ್ಟೆನ್ಸ್ ಎಷ್ಟಿದೆ? X ಇದೆ, ಹೌದಾ? ಸೊ ಅದನ್ನ ಬರ್ಕೊಂಡೆ. ಸೊ ಇಲ್ಲಿ ಹಾಕಿದ್ರೆ ಇದನ್ನ ಮಾಡೋಕಾದ್ರೆ ಏನಾಗುತ್ತೆ? ಸೇಮ್ ಬರುತ್ತೆ, ಇದೇ ರೀತಿ ಡಿವೈಡೆಡ್ ಬೈ X ಅಂತಾನೆ ಬರುತ್ತೆ. ಇಲ್ಲೂ ಮೈನಸ್ QQ ಡಿವೈಡೆಡ್ ಬೈ X ಅಂತ ಬರುತ್ತೆ, ಹೌದಾ? ಪ್ಲಸ್ ಈಗ ಇದನ್ನ ಮಾಡಬೇಕು. ಸೊ ಮೈನಸ್ Q ಇಂಟು ಮೈನಸ್ Q ಅಂದ್ರೆ ಏನ್ ಬರುತ್ತೆ? ಮೈನಸ್ Q ಇಂಟು ಮೈನಸ್ Q, Q² ಅಂತ ಬರುತ್ತೆ, ಕರೆಕ್ಟಾ? ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ, Q ಇಂಟು Q ಮಾಡಿದ್ರೆ Q² ಅಂತ ಆಗುತ್ತೆ, ಡಿವೈಡೆಡ್ ಬೈ ಡಿಸ್ಟೆನ್ಸ್ ಎಷ್ಟಿದೆ? ಡಿಸ್ಟೆನ್ಸ್ ಇರೋದು 2x ಇದೆ. ಸೊ ಡಿಸ್ಟೆನ್ಸ್ ಅನ್ನ ನಾನು 2x ಅಂತ ಬರ್ಕೋತೇನೆ, ಸರಿನಾ? ಇವಾಗ ಏನ್ ಮಾಡೋಣ? ಈ ಇದಿದೆಯಲ್ವಾ, ಇದನ್ನ ಈ ಕಡೆ ತಗೊಂಡು ಹೋಗೋಣ. ಅವಾಗ ಅದೇನಾಗತ್ತೆ? 0 ಡಿವೈಡೆಡ್ ಬೈ 9 ಇಂಟು 10⁹ ಅಂತ ಆಗುತ್ತೆ. 0 ಡಿವೈಡೆಡ್ ಬೈ ಸಮಥಿಂಗ್ ಮಾಡಿದೀವಿ ಅಂತಂದ್ರೆ ಅದರ ಆನ್ಸರ್ 0ನೇ ಬರುತ್ತೆ, ಹೌದಾ? ಸೊ ನಾವು ಇದನ್ನ ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡಿಬಿಡ್ಬೋದು, ಸರಿನಾ? ಇವಾಗ ಏನ್ ಮಾಡೋಣ? ಇವಾಗ ಇನ್ನೊಂದು ಕೆಲಸ ಮಾಡೋಣ. ಏನ್ ಮಾಡೋಣ ಅಂತಂದ್ರೆ, ಇವೆರಡನ್ನ ಸಾಲ್ವ್ ಮಾಡ್ಕೊಳ್ಳೋಣ. ಇವೆರಡನ್ನ ಸಾಲ್ವ್ ಮಾಡ್ಕೊಂಡಾಗ ಏನಾಗುತ್ತೆ? ಇದ್ರ ಡಿನಾಮಿನೇಟರ್ ಸೇಮೇ ಇದೆ. ಸೊ ನಾವು ಕಾಮನ್ ಆಗಿ ಇವೆರಡರ ನಡುವೆ ಇರೋ ಡಿನಾಮಿನೇಟರ್ನ X ಅಂತಾನೆ ಬರೆದು ಬಿಡ್ಬೋದು, ಸರಿನಾ? ಮತ್ತೆ ಇವೆರಡನ್ನ ನಾವು ಆಡ್ ಮಾಡ್ಕೋಬೇಕು. ಮೈನಸ್ Q ಮಾಡಿದಾಗ ಏನಾಗುತ್ತೆ? ಮೈನಸ್ 2Q ಆಗುತ್ತೆ. ಹಾಗೇನೆ Q ಪ್ಲಸ್ Q ಮಾಡಿದ್ರೆ ಒಟ್ಟ ಇದೇ 2 ಸಲ ಬಂದಿದೆ. ಸೇಬು ಪ್ಲಸ್ ಸೇಬು ಮಾಡಿದಾಗ ಏನಾಗುತ್ತೆ? 2 ಸೇಬು ಆಗುತ್ತೆ, ಹೌದಾ? ಸೊ 2 ಸೇಬು ಆಗುತ್ತೆ. ಸೊ ಇದನ್ನ ಮೈನಸ್ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಆಯ್ತು, ಹೌದಾ? ಸೊ ಅವೆರಡನ್ನ ಆಡ್ ಮಾಡ್ಕೊಂಡಾಗ ಇದೇ ರೀತಿ ಬರುತ್ತೆ, ಕರೆಕ್ಟಾ? ಸೊ ಈ ರೀತಿಯಾಗಿ ಬಂತು. 2 ಇಂಟು ಮೈನಸ್ ಸಮಥಿಂಗ್ ಏನೋ ಇದೆ. ಸೊ ಇದನ್ನ ನಾನು ಮೈನಸ್ 2QQ ಅಂತ ಬರೀತೀನಿ, ಸರಿನಾ? ಮೈನಸ್ 2QQ ಅಂತ ಬರೀತೀನಿ, ಓಕೆನಾ? ಕ್ಲಿಯರಾ? ಇವಾಗೇನು? ಇವಾಗ ಇದನ್ನ ಸಾಲ್ವ್ ಮಾಡ್ಕೊಳ್ಳೋಣ. ಇದನ್ನ ಸಾಲ್ವ್ ಮಾಡ್ಕೊಂಡಾಗ ಏನ್ ಬರುತ್ತೆ? ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆಗೆ 2x ಇದೆ. ಸೊ ನಾನು ಏನಾದ್ರೂ ಐಡಿಯಾ ಮಾಡ್ಕೊಂಡು ಇದು 2x ಬರೋ ರೀತಿಲಿ ಮಾಡ್ಕೋಬೇಕು ಅಂತಂದ್ರೆ ಮೇಲ್ಗಡೆಗೂ 2 ಇಂದ ಮಲ್ಟಿಪ್ಲೈ ಮಾಡ್ತೀನಿ, ಕೆಳಗಡೆಗೂ 2 ಇಂದ ಮಲ್ಟಿಪ್ಲೈ ಮಾಡ್ತೀನಿ. 2 ಇಂಟು ಮೈನಸ್ 2 ಮಾಡಿದ್ರೆ ಮೈನಸ್ 4 ಅಂತ ಆಗುತ್ತೆ, ಹೌದಾ? ಸೊ ಮೇಲ್ಗಡೆಗೆ ಇಲ್ಲಿ ಮೈನಸ್ 4 ಆಯ್ತು, ಕೆಳಗಡೆಗೆ ಈ ರೀತಿಯಾಗಿ ಬಂತು, ಸರಿನಾ? ಇವಾಗ ಡಿನಾಮಿನೇಟರ್ ಕಾಮನ್ ಬಂದಿದೆ. ಸೊ ಕಾಮನ್ ಡಿನಾಮಿನೇಟರ್ ಇರೋದ್ರಿಂದ ನಾ ಇದನ್ನ ಡೈರೆಕ್ಟ್ ಆಗಿ 2x ಅಂತಾನೆ ಬರ್ಕೊಂಡ್ಬಿಡ್ತೀನಿ,
ಸರಿನಾ. 2x ಕಾಮನ್ ಡಿನೋಮಿನೇಟರ್ ಇದೆ, ಸೊ ನಾವು ಇವೆರಡನ್ನ ಪ್ಲಸ್ ಮಾಡ್ಕೋಬೇಕು. ಸೊ ಮತ್ತೊಂದು ನಮ್ಗೆ ಇಲ್ಲಿ ಒಳ್ಳೆ ಕೆಲಸ ಆಯ್ತು, ಏನಪ್ಪಾ ಅಂತಂದ್ರೆ ಈ 2x ಅನ್ನ ಈ ಕಡೆ ತಗೊಂಡು ಹೋದಾಗ 0 × 2x ಅಂತ ಆಗುತ್ತೆ. ಆವಾಗ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ 0ನೇ ಬಂದ್ಬಿಡತ್ತೆ, ಹೌದಾ. ಸೊ ಈ 2 ಅನ್ನ ಆ ಕಡೆ ಕಳಿಸ್ಬಿಟ್ಟೆ 0 ಆಗೋಯ್ತು ಅಂತ ಅನ್ಕೊಂಬಿಡಿ, ಸರಿನಾ. ಒಟ್ನಲ್ಲಿ ನಮ್ಗೆ ಇಲ್ಲಿ ಇಷ್ಟೇ ಉಳ್ಕೊಂತು. ಇವಾಗ ನಾನು ಏನ್ ಮಾಡ್ಕೋತೀನಿ, ಈ ಮೈನಸ್ ಏನಿದೆಯಲ್ವಾ, -4qq ಇದೆಯಲ್ವಾ, ಇದನ್ನ ನಾನು ಈ ಕಡೆ ತರ್ತೀನಿ. ಆವಾಗ ಏನಾಗತ್ತೆ, ಅದು +4qq ಅಂತ ಆಗತ್ತೆ, ಈಸ್ ಈಕ್ವಲ್ ಟು q² ಅಂತ ಆಯ್ತು. q ಅನ್ನ ಈ ಕಡೆ ತಗೋ ಹೋಗ್ತೀನಿ. ಅವಾಗ ಏನಾಗತ್ತೆ, q ಅನ್ನ ಈ ಕಡೆಗೆ ತಗೋ ಬಂದ್ಮೇಲೆ ಈ ರೀತಿಯಾಗಿ ಆಗುತ್ತೆ. q² ಡಿವೈಡೆಡ್ ಬೈ q ಮಾಡಿದ್ರೆ q ಉಳ್ಕೊಳತ್ತೆ, ಹೌದಾ. ಸೊ ಈ ರೀತಿಯಾಗಿ ಆಯ್ತು. ಇವಾಗ ನಮಗ್ ಕೇಳ್ತಾ ಇರೋದೇನು, q ಡಿವೈಡೆಡ್ ಬೈ q, ಕ್ಯಾಪಿಟಲ್ Q ಡಿವೈಡೆಡ್ ಬೈ ಸ್ಮಾಲ್ q ಮಾಡಿದ್ರೆ ಏನ್ ಬರುತ್ತೆ ಅಂತ. ಇವಾಗ ನಾನು ಇದನ್ನ ಈ ಕಡೆ ತರ್ತೇನೆ, ಅವಾಗ ಏನಾಯ್ತು, ಈ ರೀತಿಯಾಗಾಯ್ತು. ಇಂಟು 4 ಅನ್ನ ಈ ಕಡೆ ತಗೋ ಹೋಗ್ತೇನೆ, ಅದು ಡಿವೈಡೆಡ್ ಬೈ 4 ಆಗತ್ತೆ, ಹೌದಾ. ಸೊ ಅದು ಡಿವೈಡೆಡ್ ಬೈ 4 ಅಂತ ಆಗತ್ತೆ. ಸೊ q ಇದು ರೇಷಿಯೋ ಯಾವ ರೀತಿಯಾಗಿ ಬಂತು, ನಮ್ಮ ಆನ್ಸರ್ ಈ ರೀತಿಯಾಗಿ ಬಂತು. ಈ 1/4 ಅನ್ನೋದು ಎಲ್ಲಾದ್ರೂ ಇದೆಯಾ, ಹೌದಪ್ಪ ಇದೆ, 1/4 ಅನ್ನೋದು ಇಲ್ಲಿದೆ. ಸೊ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆಗಿರುವಂತ ಆನ್ಸರ್, ಓಕೆನಾ. ಸೊ ಇದೇ ರೀತಿ ಪ್ರಶ್ನೆ ಕೇಳ್ತಾರೆ. ಆಕ್ಚುಲಿ ನಂಗೆ ಇದು ನೋಡಿದಾಗೆ ಇದೇ ಆನ್ಸರ್ ಅಂತ ಅನ್ಸಿತ್ತು, ಯಾಕಂದ್ರೆ ನಾನು ಈ ರೀತಿ ಕ್ವಶನ್ಸ್ ಅನ್ನ ತುಂಬಾ ಸಾಲ್ವ್ ಮಾಡ್ಕೊಂಡಿದ್ದೇನೆ. ಸೊ ಇದೇ ರೀತಿ ಸ್ವಲ್ಪ ನಿಮ್ಗೆ ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ಸ್ವಲ್ಪ ನೀವು ತಲೆ ಖರ್ಚು ಮಾಡ್ಬೇಕಾಗತ್ತೆ. ಅದಾದ್ಮೇಲೆ ಅದು ಬೈ ಪ್ರಾಕ್ಟೀಸ್ ಯಾವ ಆನ್ಸರ್ ಅಂತ ನಿಮ್ಗೆ ಗೆಸ್ ಮಾಡೋಕ್ ಆಗತ್ತೆ, ಓಕೆನಾ. CET-ಲೆಲ್ಲ ಇದೇ ಟ್ರಿಕ್ ವರ್ಕ್ ಆಗೋದು. ಸೊ ನೀವು ಪ್ರಾಕ್ಟೀಸ್ ಮಾಡಿರ್ತೀರಾ ಅಂದ್ಮೇಲೆ ಕೊನೆಗೆ ಅದು ನಿಮ್ಗೆ ಅದು ನಿಮ್ ತಲೆನೇ ಆ ರೀತಿ ಫಂಕ್ಷನ್ ಮಾಡೋಕ್ ಶುರು ಆಗತ್ತೆ. ಓ ಇದು 1/4 ಬರುತ್ತೆ ಅಂತ ನೋಡಿದ ತಕ್ಷಣ ನಿಮ್ಗೆ ಅನ್ಸುತ್ತೆ, ಸರಿನಾ. ಸೊ ಇದಾಗಿತ್ತು ಇವತ್ತಿನ ಕ್ಲಾಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಯಾರ್ಯಾರೆಲ್ಲ ಲೈಕ್ ಮಾಡಿಲ್ಲ ಪ್ಲೀಸ್ ಲೈಕ್ ಮಾಡಿ, ಯಾಕಂದ್ರೆ ಅದೇ ನನ್ನನ್ನು ಮೋಟಿವೇಟ್ ಮಾಡೋದು. ಸೊ ಇದೇ ರೀತಿ ಫಿಸಿಕ್ಸ್ ಅನ್ನು ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋಣ, ಮತ್ತೆ ಡೆಪ್ತ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋಣ. ನಾನು ಯಾವತ್ತೂ ಸುಮ್ಮನೆ ಇದಷ್ಟೇ ಮೇಲ್ಮೇಲಿಂದ ಇದಷ್ಟೇ ನೋಡ್ಕೊಳ್ರೋ ಬಂದೋಗತ್ತೆ ನಿಮ್ಗೆ ಅಂತ ಹೇಳಲ್ಲ ನಾನು, ಓಕೆನಾ. ಇವಾಗ ಪೂರ್ತಿ ಡೆಪ್ತ್ ಅಲ್ಲಿ ಕ್ಲಾಸ್ ಮಾಡೋಣ ಅನ್ಕೊಂಡೆ ನಾನು ಪಾರ್ಟ್ ಬೈ ಪಾರ್ಟ್ ಕ್ಲಾಸ್ ಮಾಡ್ತಾ ಇರೋದು. ಸೊ ನೀವು ಸ್ಟಾರ್ಟಿಂಗ್ ಇಂದ ನೋಡ್ಕೊಂತ ಬಂದ್ರೆ ನಿಮ್ಗೆ ಅರ್ಥ ಆಗತ್ತೆ, ಓಕೆನಾ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬೈ ಬಾಯ್.